गणपतिं मनसा स्मरामि। ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ ರಾಜ್ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಬಹಳ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ. ಆದರೆ ಗಣಪನನ್ನ ತರಬೇಕಲ್ವಾ? ಬನ್ನಿ ಹಾಗಿದ್ರೆ ಗುರುಜರ ಜೊತೆಗೆ ಹೋಗಿ ಗಣೇಶನನ್ನ ಕರ್ಕೊಂಡು ಬರೋಣ. ಸುಮಾರು 50 ವರ್ಷಗಳ ಇತಿಹಾಸ ಈ ಒಂದು ಅಚ್ಚು ಅಂತ ಹೇಳ್ತಾರೆ. ಅಂದರೆ ಒಂದು ಮಂಗಳಗೌರಿಯನ್ನು ಗೌರಿ ಹಬ್ಬದಲ್ಲಿ ಸ್ವರ್ಣಗೌರಿ ಅಂದರೆ ಸ್ವರ್ಣ ಅಂದರೆ ಬಂಗಾರದ ವರ್ಣ ಅಂದರೆ ಅದು ಹಳದಿ ಬಣ್ಣ ಅಂತ. ಆ ಹಳದಿ ಬಣ್ಣನೇ ಇಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು. ಸುಮಾರು 50 ವರ್ಷಗಳ ಇತಿಹಾಸ ಈ ಒಂದು ಅಚ್ಚಲ್ಲಿದೆ. ಇಲ್ಲಿವರೆಗೂ ನಿರಂತರವಾಗಿ ಈ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಿದ್ದಾರೆ. ರಾಜ್ಯದ ಮೂಲೆ ಮನೆಗೂ ಇಲ್ಲಿ ತಯಾರಾಗುವಂತಹ ಗಣಪನ ಗೌರಿಯನ್ನು ರಾಜ್ಯದ ಮೂಲೆ ಮನೆಗೂ ಕಳಿಸುವಂತಹ ಒಂದು ಚೈತನ್ಯ, ಅಂತಹ ಒಂದು ಕಾಯಕವನ್ನು ಶ್ರೀನಿವಾಸರವರು ನಿರಂತರ ನಡೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಗಣಪನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಮೊದಲು ಧ್ವನಿ ಎತ್ತುವಂತಹದ್ದು ಶ್ರೀನಿವಾಸೆ. ಯಾಕೆಂದರೆ ಸಾಕಷ್ಟು ಜನ ಕಾರ್ಮಿಕರು, ಸಾಕಷ್ಟು ಜನ ಕಲೆಗಾರರು ಎಲ್ಲರೂ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಆದರೆ ಹಬ್ಬದ ಕಾಲದಲ್ಲಿ ಅಕಸ್ಮಾತ್ ಹಬ್ಬ ಏನಾದ್ರು ಹಾಗೂ ಹೀಗೂ ಅಂದುಬಿಟ್ರೆ ಎಲ್ಲರ ಕಣ್ಣೊಂದು ನೀರು ಬರುತ್ತೆ. ಆದರೆ ಎಲ್ಲರ ಪ್ರತಿಧ್ವನಿಯಾಗಿ ನಿಲ್ಲುವಂತಹ ಚೈತನ್ಯ ಶ್ರೀನಿವಾಸರವರು ಮಾಡ್ತಾರೆ. ಒಳ್ಳೆಯದಾಗಲಿ. ಹಾಗೆ ಗಣಪನ ಸಂಪ್ರದಾಯ ಹಿಂದೆ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥದ್ದು ಎಲ್ಲರೂ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಲ್ಲ, ಆ ಆಸೆ ಯಾವತ್ತೂ ಹಾಗೆ ನಡಿಬೇಕು. ಒಳ್ಳೆಯದಾಗಲಿ. ಗಣಪನಿಗೆ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂದರೆ, ಈ ವೆಲ್ವೆಟ್ ಪಂಚೆ, ಈ ವೆಲ್ವೆಟ್ ಶಲ್ಯ, ಇಷ್ಟೆಲ್ಲ ಒಬ್ಬ ಕಲೆಗಾರ ಮಾಡಿರ್ತಕ್ಕಂಥ ಕುಸರಿ ಕೆಲಸ, ಜೊತೆಗೆ ಒಂದೊಂದು ಗಣಪನ ಇಷ್ಟೆಲ್ಲ ಯಾಕೆ ವೈಭವೀಕೃತ ಮಾಡ್ತಾರೆ ಅಂದರೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟಪಡ್ತಕ್ಕಂಥದ್ದು ಗಣಪತಿ ಹಬ್ಬನ. ಗಣಪನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಕ್ಕಂಥ ಹಿರಿಯರು ಮಕ್ಕಳನ್ನು ಕರ್ಕೊಂಬಂದರೆ ಅವ್ರ ಮನಸ್ಸ ಇಚ್ಛೆ ಅವ್ರ ಗಣಪತಿ ತೆಗೆದುಕೊಂಡ್ರೆ ಮಕ್ಕಳು ಪುಟ್ಟದಾದಂಥ ಗಣಪನ ಅವ್ರು ತಗೊಳ್ತಾರೆ. ಆದರೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಒಟ್ಟಾರೆ ಗಣಪನ ಮನೆಗೆ ತೊಗೊಂಡೋಗಿ ಅದ್ಭುತವಾದಂಥ ಪೂಜೆಯನ್ನು ಮಾಡುವ ಕಾಯಕ ಇನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಭಗವಂತನಿಗೆ ಆಟಗಳಿಗೆಲ್ಲ ಆಟಿಕೆಗಳಿತ್ತು. ಆದರೆ ಭಗವಂತನಿಗೆ ಆಟಿಕೆ ಅಂದರೆ ಹಂಸಪಕ್ಷಿ, ಜೊತೆಗೆ ತನ್ನ ವಾಹನ ಮೂಷಿಕ, ಇದೆಲ್ಲವೂ ಹಾಗೇ ಇದೆ. ಹಾಗಾಗಿ ಇಷ್ಟು ವೈಭವೀಕೃತವಾಗಿರ್ತಕ್ಕಂಥ ಗಣಪ, ಇಷ್ಟು ಗಣಪನ ನೋಡದೆ ಒಂದು
ಭಗವಂತನ ನಾನಾ ರೂಪದಲ್ಲಿ ಪೂಜಿಸ್ತಾರೆ. ಹಾಗೆ ಈ ಕಲಿಯುಗದಲ್ಲಿ ಬಾಬಾರವರ ಒಂದು ಪವಾಡಗಳು ಸಾಕಷ್ಟು ಇದೆ. ಹಾಗೆ ಸಾಕಷ್ಟು ಜನ ಬಾಬಾ ಭಕ್ತರಿದ್ದಾರೆ. ಬಾಬಾನಲ್ಲೇ ಗಣಪನ ಕಾಣಬೇಕು ಎಂಬತಕ್ಕಂಥವರಿದ್ದಾರೆ. ಅಂತಹವರಿಗಾಗಿ ನೋಡಿ ಇಲ್ಲಿ ಗಣಪ ಸಹಿತ. ಆದರೆ ಈ ಗಣಪನಿಗೆ ಹೊಟ್ಟೆ ಕಡಿಮೆ, ಆದರೆ ಬಾಬಾರವ್ರು ಹೇಗಿದ್ದಾರೋ ಹಾಗೇ ಇದೆ. ಬಾಬಾರವರ ದೇಹ ಮುಖ ಮಾತ್ರ ಗಣಪತಿ. ಇದು ಬಹಳ ವಿಶೇಷವೇ ಸರಿ. ಒಬ್ಬ ಕಲೆಗಾರ ತನ್ನೊಳಗಿರ್ತಕ್ಕಂಥ ಆ ತನ್ನ ಕೈ ಕೆಲಸ ವಿಶೇಷವಾಗಿರ್ತಕ್ಕಂಥ ಕೆತ್ತನೆ ಶಿಲ್ಪಿ ಮಾಡುವಂಥದ್ದು ಇಷ್ಟೆಲ್ಲ ವೈಭವ ಇದೆ. ತನ್ನೋದಂತೆ ಪ್ರಚೋದಯಾತ್. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ಭಾದ್ರಪದ ಮಾಸ ಬಂತು ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಇಂಥ ಸುಂದರವಾದಂತಹ ಗಣಪತಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲರ ಕಡೆ ಪದ್ಧತಿ. ಇಂತಹ ಪದ್ಧತಿ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲೇ. ಯಾಕೆಂದರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸುಮಾರು 75 ವರ್ಷದ ಇತಿಹಾಸ ಈ ಅಂಗಡಿಗಿದೆ. 75 ವರ್ಷದ ಇತಿಹಾಸ ಇದೆ. ಇಲ್ಲಿ ತಯಾರಾಗ್ತಕ್ಕಂಥ ಗಣಪತಿಗಳು ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಗೂ ಹೊರಡುತ್ತೆ. ಒಂದೊಂದು ಭಾಗದ ಗಣಪತಿಯು ಒಂದೊಂದು ವಿಶೇಷವಾದ ಅಲಂಕಾರ. ಹಾಗಾಗಿ ದೇಶಾಚಾರ ಪದ್ಧತಿ ಅಲ್ಲಿನ ಒಂದು ವಿಶೇಷತೆ ಇರತಕ್ಕಂಥದ್ದನ್ನು ಆಲೋಚನೆ ಮಾಡಿ ಅಲ್ಲಿನ ವಿಶೇಷಗಳೇನಿದೆ, ಅಲ್ಲಿರ್ತಕ್ಕಂಥ ಪವಾಡಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಗಣಪತಿಯನ್ನು ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿರ್ತಕ್ಕಂಥದ್ದು ಇದು ಮಣ್ಣಿನ ಗಣಪತಿ, ಹಾಗೆ ವಿಶೇಷವಾಗಿ ಅಲಂಕಾರ ಗಣಪತಿ. ಅವರವರ ಮನಸ್ಸಿಗೆ ತಕ್ಕನಾಗಿ ಅವ್ರು ಏನು ಇಷ್ಟಪಡ್ತಾರೋ ಅದರ ಪ್ರಕಾರ ಗಣಪತಿ. ಒಟ್ಟಾರೆ 75 ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಅಂಗಡಿಯಲ್ಲಿ ಮಾತ್ರ ಪ್ರತಿ ವರ್ಷ ನಾವು ಸಹಿತ ಬಂದು ಗಣಪತಿ ತೆಗೆದುಕೊಂಡು ಹೋಗ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. गणपतिं मनसा स्मरामि. ಈ ದಿನದ ವಿಶೇಷ ಗಣೇಶ ಹಬ್ಬದ ಸಂಭ್ರಮದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪನಿಷತ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಷ್ಠನ್ಬನ್ನೋ ತಪಸ್ಸೇದ ಸಾಧನಂ. ಓಂ ವಿಶಸೇ ಏದ ಗಣಪತೆ ಗಣೇಶತ್ವಾಮ ಪ್ರಥಮಂ ಕವೀನ ನರತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮಚ್ಚಾತ್. ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ವರಸಿದ್ಧಿ ವಿನಾಯಕ ಸ್ವಾಮಿಯ ಈ ಋತುದ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ, ಭಾದ್ರಪದ ಮಾಸದ ವಿನಾಯಕ ಚತುರ್ಥಿ ಅಂದರೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗುತ್ತಕ್ಕಂಥದ್ದು, ಜೊತೆಗೆ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗುವಂತಹದ್ದು, ಇಷ್ಟಾರ್ಥಗಳ ಸಿದ್ಧಿಗಾಗಿ ತಮ್ಮೆಲ್ಲರ ಮಹಾಸಂಕಲ್ಪವನ್ನು ಇವತ್ತು ಶ್ರದ್ಧೆಯಿಂದ ಮಾಡಿದ್ರೆ ಮನುಷ್ಯ ತನ್ನೊಳಗಿರುವಂತಹ ಅಹಂ, ನಾನು, ನಂದು
ಎಂಬತಕ್ಕಂತಹ ಮದಮಾತ್ಸರ್ಯಗಳನ್ನು ದೂರ ಮಾಡಿಕೊಂಡ್ರೆ ಎಲ್ಲವೂ ಗಣಪನ ಅನುಗ್ರಹದಂತೆ ನಡೆಯುತ್ತೆ. ಹಾಗೆ ಅಂತಹ ಒಂದು ವರಸಿದ್ಧಿ ವಿನಾಯಕ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಎಂಬತಕ್ಕಂತಹದ್ದೊಂದೇ ನಮ್ಮ ಇವತ್ತಿನ ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ಸಾಧ್ಯವಾದಷ್ಟು ಪರಿಸರ ಸ್ನೇಹಿ ಗಣಪನ್ನೇ ಕೂಡಿಸಬೇಕು ಎಂಬತಕ್ಕಂಥದ್ದು ನಮ್ಮದೊಂದು ಬೇಡಿಕೆ ಇತ್ತು. ಹಾಗಾಗಿ ಪರಿಸರ ಸ್ನೇಹಿ ಗಣಪನ್ನ ಈಗಾಗಲೇ ರಾಜ್ಯದಾದ್ಯಂತ ಒಂದಷ್ಟು ಭಾಗಗಳಲ್ಲಿ ಗಣಪನ ನಾವು ಕಳಿಸಿದ್ದೀವಿ. ಪರಿಸರ ಸ್ನೇಹಿ ಗಣಪನ್ನೇ ಕೂಡಿಸೋಣ, ಜೊತೆಗೆ ಈ ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಗಣಪನ ಆರಾಧನೆ ಮಾಡಿ ಸಮೃದ್ಧಿಯಾದಂತಹ ಬದುಕಿಗೆ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಎಂಬತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಇವತ್ತು ಗಣಪತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಯಾರೆಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರು ಪ್ರತಿನಿತ್ಯದ ಕಾಯಕದಲ್ಲಿ ಪ್ರಥಮದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪನ ಆರಾಧನೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕು, ವಿಶೇಷವಾಗಿ ಆರಾಧನೆ ನಡೀಬೇಕು ಎಂಬತಕ್ಕಂಥ ಆ ಮನಸ್ಸಂಕಲ್ಪದಲ್ಲಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಶೀಘ್ರ ಫಲ ಸಿಗಲಿ. ಯಾಕೆಂದ್ರೆ ಗಣಪನ ಅನುಗ್ರಹವೇ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಾವುದಾದ್ರೂ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಜೊತೆಗೆ ಆ ಬಂದಂತ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಂಡು ಭಗವಂತ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನೀನು ಜೊತೆಯಲ್ಲಿ ನಿಂತು ನಡೆಸಪ್ಪ, ನನ್ನ ಕೈ ಹಿಡಿದು ನಡೆಸು ಭಗವಂತ ಅಂತ ಹೇಳಿ ಕೇಳಿದಾಗ ಆ ಮರುಕ್ಷಣ ಪುಟ್ಟ ಗಣಪ, ಬಾಲಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಆ ಮಹಾಗಣಪನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಬೇಕಾಗಿದೆ. ಅಂತಹ ಗಣಪತಿಯ ಅನುಗ್ರಹವನ್ನು ಪಡೆಯುವಂತಹ ವಿಶೇಷವಾಗಿರ್ತಕ್ಕಂಥ ದಿನವೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ, ಈ ಮಹಾಗಣಪತಿಯ ಒಂದು ಗಣಪನ ಅನುಷ್ಠಾನ. ಹಾಗಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಹಬ್ಬವೇ ವಿಶೇಷ ಅಂದಾಗ ಇವತ್ತು ಗಣಪತಿ ಎಲ್ಲಿ ನೋಡಿದ್ರೂ ಅದರ ಆನಂದವೇ ಆನಂದ. ಎಲ್ಲಾ ಕಡೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಾ ಪ್ರತಿಯೊಬ್ಬರೂ ಮನೆಗಳಲ್ಲಿ ಅವರ ತಂದೆಯ ಜೊತೆ, ತಾತನ ಜೊತೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಬರೀ ಪುರುಷರಷ್ಟೇ ಕೂತು ಅನುಷ್ಠಾನವನ್ನು ಮಾಡುವುದನ್ನ ಯಾವ್ದಾದ್ರು ಒಂದು ವ್ರತ ನೋಡಬಹುದಾದ್ರೆ ಅದು ಗಣಪತಿಯ ವ್ರತ ಮಾತ್ರ. ಅಂತಹ ಗಣಪನ ಹಬ್ಬ. ಈ ಗಣಪನಿಗೆ ಜಾತಿ ಮತ ಬಂಧ ಯಾವುದೇ ತರಹ ಭೇದ ಭಾವಗಳಿಲ್ಲ, ಎಲ್ಲರನ್ನೂ ಒಗ್ಗೂಡಿಸ್ಕೊಳ್ತಕ್ಕಂಥದ್ದು. ಗಣಪ ಪುಟ್ಟ ಮಕ್ಕಳ ಜೊತೆ ಸೇರಿದ್ರೆ ಆ ಮಕ್ಕಳಾಗ್ಬಿಟ್ಟಿರ್ತಾನೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಜೊತೆ ಸೇರಿದ್ರೆ ಅವರಂತೆ ನಡ್ಕೊಳ್ತಿರ್ತಾನೆ. ಅಂದ್ರೆ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರಿಗೂ ಆಶೀರ್ವದಿಸ್ಲಿಕ್ಕಾಗಿ ಭಾದ್ರಪದ ಮಾಸದಲ್ಲಿ ಗಣಪ ಬರ್ತಾನಂತೆ. ಅದು ಸತ್ಯ, ಹಾಗೇ ಇದೆ. ಅಂದಿನಿಂದ ಇಂದಿನವರೆಗೂ ಒಂದು ಊರಲ್ಲೋ, ಒಂದು ಗ್ರಾಮದಲ್ಲೋ, ಒಂದು ದಿಕ್ಕಲ್ಲೋ, ಅಥವಾ ಒಂದು ಡಿಸ್ಟಿಕ್ಕಲ್ಲೋ, ಅಥವಾ ಯಾವ್ದಾದ್ರು ಒಂದು ಹಳ್ಳಿಗಳಲ್ಲೋ, ಅಥವಾ ಸಣ್ಣ ಪುಟ್ಟದಂತ ಒಂದು ರಸ್ತೆಗಳಲ್ಲಿ ಸಹಿತ ಗಣಪನ ಕೂಡಿಸಿದ್ರೆ ಎಲ್ಲರೂ ಒಗ್ಗೂಡಿ ಅನುಷ್ಠಾನವನ್ನು ಮಾಡುವಂತಹದ್ದು. ನಮ್ಮನೆಯಿಂದ ನಾನು ಪ್ರಸಾದ ತರ್ತೀನಿ, ನಿಮ್ಮನೆಯಿಂದ ನೀವು ಪ್ರಸಾದ ತಗೊಂಬನ್ನಿ, ಎಲ್ಲರೂ ಸೇರಿ ಇಲ್ಲಿ ನೈವೇದ್ಯ ಮಾಡೋಣ, ನೈವೇದ್ಯ ಆದಂತ ನಂತರ ಎಲ್ಲರೂ ಹಂಚಿಕೊಂಡು ಊಟ ಮಾಡೋಣ. ಎಷ್ಟು ಚೆನ್ನಾಗಿದೆ. ಇದೆಲ್ಲದರ ಜೊತೆಗೆ ಸಾಕಷ್ಟು ಜನ ಕಲಾವಿದರನ್ನ ಪೋಷಣೆ ಮಾಡತಕ್ಕಂಥದ್ದು. ಕಲಾವಿದರು ಜೊತೆಗೆ ವಾದ್ಯ, ವಿಶೇಷವಾಗಿರ್ತಕ್ಕಂತಹ ಒಬ್ಬೊಬ್ಬರ ಮನಸ್ಥಿತಿಯನ್ನು ಅರಿತು ಅವರವರ ಮನಸ್ಸಿಗೆ ಬೇಕಾದಂತಹ ರೀತಿ ಭಗವಂತ ಕೃಪೆಯನ್ನ ಕರುಣಿಸ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಹಬ್ಬವೇ ಈ ಭಾದ್ರಪದ ಮಾಸದ ವಿನಾಯಕ ಚತುರ್ಥಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ಪರಿಸರ ಸ್ನೇಹಿ ಗಣಪ ಇದು ಇವತ್ತು ನೆನ್ನೆದಲ್ಲ, ಪೂರ್ವದಿಂದ ಬಂದಿರತಕ್ಕಂಥದ್ದು. ಮಧ್ಯದಲ್ಲಿ 4 ದಿನ ಅದಕ್ಕೊಂದಿಷ್ಟು ಬಣ್ಣಗಳನ್ನು ಹಾಕಿ ಆ ಬಣ್ಣಗಳಿಂದ ಸಾಕಷ್ಟು ಬಣ್ಣಗಳಾಗಲಿ, ಕೆಮಿಕಲ್ಸ್ ಆಗಲಿ, ಈ ಫ್ಯಾಸ್ಟಫೆರಿಸು ಮತ್ತು ಈ ಕೆಮಿಕಲ್ಸ್ ಇಂದ ಮಾಡುವಂಥ ಗಣಪ ಇತ್ತೀಚಿನ ದಿನಗಳದೇ. ಆದರೆ ಶಾಸ್ತ್ರಬದ್ಧವಾದಂಥ ಗಣಪ ಇದು ಪೂರ್ವದಲ್ಲಿ ಇದರ ಇತಿಹಾಸ ಬಹಳ ವಿಶೇಷವಾಗಿದೆ. ಗಣಪನ ತಯಾರು ಮಾಡತಕ್ಕಂಥದ್ದು, ಆ ಗಣಪನ ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು, ಆ ಮಹಾಮೃತ್ತಿಗೆ ಅದು ಆಷಾಢ ಅಂದರೆ ಜ್ಯೇಷ್ಠ ಮಾಸಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಜ್ಯೇಷ್ಠ ಆಷಾಢದಲ್ಲಿ ಕೆರೆ ಬಾವಿಗಳಲ್ಲಿ ನೀರು ಕಡಿಮೆ. ಆ ಸಮಯದಲ್ಲಿ ಹೂಳೆತ್ತುವ ಕಾರ್ಯಕ್ರಮ ನಡೀತಿತ್ತು. ಆ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಬಂದಂತಹ ಆ ಜೇಡಿ ಮಣ್ಣನ್ನು ಸಂಗ್ರಹಿಸಿ ಅದನ್ನು ಒಂದು ಹದಕ್ಕೆ ತಗೊಂಬಂದು ಅದರಲ್ಲಿ ವಿಗ್ರಹಗಳನ್ನಾಗಿ ಮಾಡುತ್ತಿದ್ರು. ಆ ಜ್ಯೇಷ್ಠ ಆಷಾಢದಲ್ಲಿ ಆದಂತಹ ಆ ಸನ್ನಿವೇಶಗಳಲ್ಲಿ ಬಂದಂತಹ ಮಣ್ಣು ಜೊತೆಗೆ ಶ್ರಾವಣ ಭಾದ್ರಪದದಲ್ಲಿ ಕೆರೆಗಳಿಗೆ ನೀರು ತುಂಬುತ್ತಾ ಇತ್ತು. ಅಷ್ಟರೊಳಗೆ ಆ ಮಣ್ಣನ್ನು ಒಂದು ಕಡೆ ತಂದು ಈ ತರಹ ಗಣಪನ ವಿಗ್ರಹಗಳನ್ನು ಮಾಡಿ ಯಥೇಚ್ಛವಾದಂಥ ರೀತಿ ಸಾಕಷ್ಟು ವಿಭಿನ್ನವಾದಂತಹ ವಿಶೇಷವಾದಂತಹ ವಿಗ್ರಹಗಳು ಅಂದೇ ತಯಾರಾಗ್ತಾ ಇತ್ತು. ಅಂದ್ರೆ ಇದರ ಪೂರ್ವದಲ್ಲಿ ಏನಪ್ಪಾ ಅಂದ್ರೆ ಹೂಳೆತ್ತುವ ಕಾರ್ಯಕ್ರಮ ಆಗುತ್ತೆ, ಕೆರೆ ಶುದ್ಧೀಕರಣ ಆಗುತ್ತೆ, ಅದಾದ ನಂತರ ಕೆರೆಗೆ ಆ ಮಣ್ಣನ್ನು ಅಲ್ಲೇ ತಗೊಂಡೋಗಿ ವಿಸರ್ಜನೆ ಮಾಡ್ದಂಗೆ ಆಗುತ್ತೆ. ಆದ್ರೆ ಮಣ್ಣಿನಲ್ಲಿ ಒಂದು ಮೂರ್ತಿ ಆಗುತ್ತೆ, ಮನೆಯಲ್ಲಿ ಅದಕ್ಕೆ ಪೂಜಿಸಲ್ಪಡುತ್ತೆ. ಮನೆಯನ್ನು ಮಹಾಗಣಪತಿಯನ್ನ ಆ ವಿಶೇಷವಾಗಿರ್ತಕ್ಕಂಥ ಗಣಪನ ವಿಗ್ರಹವನ್ನು ಪೂಜಿಸಿ ನಂತರ ಅದೇ ಕೆರೆ ಬಾವಿಗಳಿಗೆ ಬಿಡುವಂತಹ ಒಂದು ಪ್ರಕ್ರಿಯೆ ಹಿಂದಿನಿಂದ ಬಂದಿರತಕ್ಕಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಾಗಿಲ್ಲ. ಇವತ್ತು ಅಲಂಕಾರ ಬೇಕಾಗಿದೆ, ಬೃಹದಾಕಾರವಾಗಿರುವ ಗಣಪ ಬೇಕಾಗಿದೆ. ಅಲಂಕಾರಕ್ಕೂ ಬೃಹದಾಕಾರವಿರತಕ್ಕಂಥ ಗಣಪನಿಗೂ ಮತ್ತಷ್ಟು ವಿಶೇಷವಾಗಿ ಗಣಪನಲ್ಲೇ ವಿಭಿನ್ನವಾದಂತಹ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿ ಅದು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ.
ಏನೇ ಆದರೂ ಗಣಪನ ಮಾಡುವಂತಹ ಕಲಾವಿದ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಆತ ತನ್ನ ಮನಸ್ಸಲ್ಲಿ ತನ್ನ ಏನೇನೇ ಸಂಕಲ್ಪಗಳು ಹೇಗೆಲ್ಲ ಇರುತ್ತೋ, ಗಣಪನ ಹೇಗೆಲ್ಲ ತೋರಿಸ್ಬೇಕು ಅಂತ ಇರುತ್ತೋ, ಗಣಪನ ಆ ಚಿತ್ರವನ್ನು ಆ ಭಂಗಿಗಳನ್ನು ವಿಶೇಷವಾಗಿ ತೋರಿಸ್ಬೇಕಾಗಿರುತ್ತೋ ಎಲ್ಲವನ್ನು ತೋರಿಸ್ತಾನೆ. ತಾವು ನೋಡ್ತಿರ್ತಕ್ಕಂಥ ಈ ಮುದ್ದು ಗಣಪ, ಪುಟ್ಟ ಗಣಪ ನೋಡಿ, ಆ ಗಣಪನ ಮಾಡಬೇಕಾದ್ರೂ ಸಹಿತ ಆ ದಂತಗಳು, ಆ ಕಣ್ಗಳು, ಮತ್ತು ಆತನ ಒಂದು ಕೂದಲು ಹೇಸು ಮತ್ತು ಆ ಕಿವಿಗಳು ಎಷ್ಟು ಚೆನ್ನಾಗಿದೆ ನೋಡಿದ್ರೆ. ಗಣಪನ ಸಾಮಾನ್ಯಕ್ಕೆ ಮನೆಗಳಲ್ಲಿ ನೋಡಿ ನೀವು ಎಲ್ಲ ಮನೆಗಳಲ್ಲೂ 2 ಗಣಪನ ತಂದಿರ್ತಾರೆ. ಒಂದು ಬೃಹತ್ ಮಟ್ಟದ ಗಣಪ, ಅಂದರೆ ಒಂದು ಇರೋದ್ರಲ್ಲಿ ಸ್ವಲ್ಪ ದೊಡ್ಡದು, ಅದು ಹಿರಿಯರಿಗಾಗಿ. ಇನ್ನೊಂದು ಪುಟ್ಟ ಗಣಪನ ತರ್ತಾರೆ. ಆ ಗಣಪ ಯಾರು ಬಿಡೋದೇ ಇಲ್ಲ, ಬಿಡ್ಲಿಕ್ಕೆ ಆಗೋದಿಲ್ಲ ಗಣಪನ. ಅಷ್ಟೇ ಯಾಕೆ, ಈ ದೊಡ್ಡ ಗಣಪದಿಂದ ಸಹಿತ ಬಿಡೋದಕ್ಕೆ ಮನಸ್ಸು ಒಪ್ಪೋದೇ ಇಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದ್ದಾನೆ. ತರೋದು, ಒಂದು ದಿವಸದ ಮಟ್ಟಿಗೆ ಪೂಜೆ ಮಾಡೋದು, ಸಾಯಂಕಾಲ ತಗೊಂಡು ವಿಸರ್ಜನೆ ಮಾಡೋದು ಅಂದರೆ ಅದು ಮನಸ್ಸು ಒಪ್ಪುವಂಥ ಮಾತು ಅಲ್ವೇ ಅಲ್ಲ. ಆ ಗಣಪನ ಮಾಡುವ ಕೈಗಳು ಇನ್ನೆಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿರ್ಬೋದು ಯೋಚನೆ ಮಾಡಿ. ಸಾಲದಕ್ಕೆ ನೋಡಿ, ಹಂಸ ಪಕ್ಷಿಯನ್ನು ಜೊತೆಲಿಟ್ಕೊಂಡು ನಾವೆಲ್ಲ ಇತ್ತೀಚಿನ ಮಕ್ಕಳು ಆಟಿಕೆಗಳು ಬೇಕಾಗಿರ್ತಕ್ಕಂಥದ್ದು JCB, ಸ್ಕೂಟ್ರು, ಅದು ಇದು ನಾವಿಡಿತೀವಿ. ಅಂದು ಗಣಪ ಬಾಲ್ಯದಲ್ಲಿ ಹಂಸ ಪಕ್ಷಿಗಳನ್ನ ಇಟ್ಕೊಂಡು ಆಟ ಆಡ್ತಿದ್ದಂತೆ. ಅಂದರೆ ಮನುಷ್ಯನ ಬಾಲ್ಯ ಲೀಲೆಗಳಿದೆಯಲ್ಲ ಎಲ್ಲವನ್ನು ಸಹಿತ ಮರುಕಳಿಸಿ ತಿಳಿಸುವಂತಹದ್ದು. ತಾವೀಗ ನೋಡ್ತಿರ್ತಕ್ಕಂಥದ್ದು ಪಂಡ್ರಾಪುರದ ಪಾಂಡುರಂಗನ ಗಣಪ. ಅಂದರೆ ಒಂದೊಂದು ಸಹಿತ ಆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಂತೆ ಮತ್ತು ಪಾಂಡುರಂಗನಂತೆ, ಮಹಾವಿಷ್ಣುವಿನಂತೆ, ಹೀಗೆ ಶಿವನ ಅವತಾರವಾಗಿ ಬಂದಿರತಕ್ಕಂಥದ್ದು ಒಂದಾ ಎರಡ. ಆತ ಕಲೆ ಹೇಗೆಲ್ಲ ತಾನು ರೂಢಿಸ್ಕೊಂಡಿರ್ತಾನೋ, ಹೇಗೆಲ್ಲ ಅದನ್ನು ಜನಗಳಿಗೆ ಮೆಚ್ಚಿಸಬೇಕು ಅಂತಿರ್ತಾನೋ ಅಷ್ಟು ವಿಶೇಷವಾಗಿರುತ್ತೆ. ಆದರೂ ದೇಹಕ್ಕೂ ಗಣಪನ ತಲೆಗೂ ಸಂಬಂಧವೇ ಇಲ್ಲ. ಆದರೆ ಹಿಂದೆ ಇದಕ್ಕೆ ಪೂರ್ವದ ಕತೆ ಬಹಳ ಚೆನ್ನಾಗಿದೆ. ಆ ಕತೆ ಹಾಗಿರೋದ್ರಿಂದಲೇ ಗಣಪನ ದೇಹ ಆ ಪ್ರಕಾರವಾಗೋಯ್ತು. ಅಂದರೆ ಒಬ್ಬ ಬಾಲಕನಾಗಿದ್ದಂತಹವನು ಯಾವಾಗ ಶಿರಶ್ಛೇದನ ಆಗುತ್ತೋ, ಅದಾದ ನಂತರ ಶಿವನ ಹತ್ರ ತಾಯಿ ಪಾರ್ವತಿ ಯಾವಾಗ ಅಂಗಲಾಚಿ ಬೇಡ್ತಾಳೋ, ನನ್ನ ಈ ಮಗನಿಗೆ ಜನ್ಮ ಕೊಡಬೇಕು, ಆ ಮಗ ಜೀವ ಉಳಿಬೇಕು ಅಂತ ಹೇಳಿ ಕೇಳ್ಕೊತಾಳೋ, ಆಗ ಉತ್ತರದಲ್ಲಿರ್ತಕ್ಕಂತಹ ಒಂದು ಪ್ರಾಣಿ ಅಂದರೆ ಆನೆ. ಆ ಉತ್ತರಕ್ಕೆ ಮಲಗಿರ್ತಕ್ಕಂಥ ಆನೆಯ ತಲೆಯನ್ನು ತಂದು ಗಣಪರಿಗೆ ಇಟ್ಟದ್ದಂತೆ. ಅದಕ್ಕೆ ದೇಹ ಎಲ್ಲ ಒಂದಾದರೆ ಮುಖ ಮಾತ್ರ ಮತ್ತೊಂದು. ಆ ಉತ್ತರಕ್ಕೆ ಮಲಗಿರ್ತಕ್ಕಂತಹ ಆನೆಯ ತಲೆ ಇಲ್ಲಿ ಗಣಪನಿಗೆ ಬಂತು. ಗಣಪನಿಗೆ ಬಂದಾದ ನಂತರ ಅಂದಿನಿಂದ ಇಂದಿನವರೆಗೂ ಬೃಹದಾಕಾರವಾಗಿರ್ತಕ್ಕಂತಹ ಈ ದೇಹ, ಅಂದರೆ ಸಣ್ಣದಾದಂಥ ದೇಹ ಬೃಹದಾಕಾರವಾಗಾಯಿತು. ಹೊಟ್ಟೆ ಡುಮ್ಮಣ್ಣ, ಕೈಕಾಲು ಸಣ್ಣ. ಹಾಗಾಗಿ ಹೊಟ್ಟೆಯಲ್ಲಿ ಭಗವಂತ ಯಥೇಚ್ಛವಾಗಿ ಯಾವಾಗಲೂ ತಿಂತಾರದೆ. ಆನೆ ನೋಡಿ ನಿಂತ ಕಡೆ ನಿಲ್ಲುತ್ತಾ, ಅದು ನಿಲ್ಲೋದಿಲ್ಲ, ಏನಾದರೂ ಒಂದು ತಿಂತಾನೇ ಇರುತ್ತೆ. ಹಾಗೆ ಆನೆಯ ಬುದ್ಧಿ ಮತ್ತು ಮನುಷ್ಯನ ವಿಶೇಷವಾದ ಜ್ಞಾನ, ಜೊತೆಗೆ ಆನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇದೆ. ಆನೆಗಳನ್ನು ನೀವು ತುಂಬ ಹತ್ತಿರದಿಂದ ನೋಡಬಹುದು. ಆನೆ ಸಾಕಿರ್ತಕ್ಕಂಥವ್ರು ಈ ಮಾತು ಹೇಳ್ತಾರೆ. ಜೊತೆಗೆ ಆನೆಯಲ್ಲಿರ್ತಕ್ಕಂಥ ಗುಣ ಏನಪ್ಪ ಅಂದ್ರೆ ಮನುಷ್ಯನ ಹೋಲುವಂಥದ್ದಿದೆಯಂತೆ. ಮನುಷ್ಯನ ಹತ್ತಿರದಲ್ಲಿರ್ತಕ್ಕಂಥ ಗುಣಗಳು ಆನೆಯಲ್ಲಿದೆಯಂತೆ. ಆನೆ ಮಾತೊಂದಾಡಲ್ಲ, ಆದರೆ ಎಲ್ಲಾ ತರಹ ಕಾಯಕವನ್ನು ಅದು ಮಾಡುತ್ತೆ. ಅಂದ್ರೆ ಅಂತಹ ಒಂದು ಗುಣ ಆನೆಯಲ್ಲಿದೆ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲೂ ಆನೆಗಳಲ್ಲಿ ಸಾಕಷ್ಟು ಪೂಜಾನುಷ್ಠಾನಗಳನ್ನು ತಾವು ವೀಕ್ಷಣೆ ಮಾಡ್ತಿರ್ತೀರಿ. ಅಂತಹ ಆನೆಯ ಮುಖವುಳ್ಳಂತಹ ಗಣಪ, ಆ 2 ಕಿವಿಗಳು ಎಷ್ಟು ದೊಡ್ಡ ದೊಡ್ಡ ಕಿವಿಗಳವು, ಅಷ್ಟು ದೊಡ್ಡ ಕಿವಿ, ಸಣ್ಣ ಕಣ್ಣು. ಆ ಕಣ್ಣುಗಳು ನೋಡಿದ್ರೆ ಚಿಕ್ಕ ಕಣ್ಣು, ಇಡೀ ದೊಡ್ಡ ದೇಹ. ಆ ದೊಡ್ಡ ದೇಹಕ್ಕಿರ್ತಕ್ಕಂಥ ಸಣ್ಣ ಕಣ್ಣಿನಿಂದ ಇಡೀ ಭೂಮಂಡಲವನ್ನೇ ಸುಧಾರಣೆ ಮಾಡ್ತಿದ್ದಾನೆ ಭಗವಂತ. ಅಂತಹ ಭಗವಂತನ ಆರಾಧನೆ ಮಾಡುವಂತ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಪರಿಸರ ಸ್ನೇಹಿ ಗಣಪನ ಕುರಿತಾಗಿ ಮಾತನಾಡಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ, ಆ ಕುರಿತಾಗಿ ಗುರುಜಿ ಏನ್ ತಿಳಿಸ್ತಾರೆ ನೋಡೋಣ. ಗುರುಜಿ, ಖಂಡಿತಮ್ಮ ಸರ್ಕಾರದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ದೇವಾಲಯಗಳ ಅಭಿವೃದ್ಧಿ, ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದೂ ಸನಾತನ ಧರ್ಮ ಇದು ಇಂದು ನಿನ್ನೆದಲ್ಲ. ಈ ಧರ್ಮದ ಒಳಪಟ್ಟಿರತಕ್ಕಂತಹ ದೇವಾಲಯಗಳು ಸಾಕಷ್ಟು ಇದೆ. ದೇವಾಲಯಗಳ ಅಭಿವೃದ್ಧಿಗಾಗಿ ಈ ಬಾರಿ ಒಂದು ಮಹಿಳೆಯಲ್ಲಿ, ಅಂದ್ರೆ ಒಂದು ಹೆಣ್ಣು ಮಗಳ ಕೈಯಲ್ಲಿ ಸಿಕ್ಕಿರ್ತಕ್ಕಂತಹ ಸಚಿವ ಸ್ಥಾನ, ಅದರಿಂದ ದೇವಾಲಯದ ಅಭಿವೃದ್ಧಿ ಬಗ್ಗೆ ಅವರ ಚಿಂತನೆ ಇದೆಯಲ್ಲ, ನಿಜಕ್ಕೂ ಬಹಳ ಸಂತೋಷ. ಯಾಕೆಂದ್ರೆ ಅವರು ಆಡುವ ಒಂದೊಂದು ಮಾತನ್ನು ಸಹಿತ ದೇವಾಲಯಗಳ ಅಭಿವೃದ್ಧಿ ಹೇಗಿರಬೇಕು ಎಂಬತಕ್ಕಂಥದ್ದಿದೆ. ಜೊತೆಗೆ ದೇವಾಲಯದ ಆವರಣದಲ್ಲಿ ಹೇಗೆ ಪರಿಸರವನ್ನು ಶುದ್ಧಿಪಡಿಸಬೇಕು ಎಂಬತಕ್ಕಂಥದ್ದನ್ನ, ಯಾಕೆಂದ್ರೆ ನಾನು ರಾಜ್ಯ ಧಾರ್ಮಿಕ ದತ್ತಿ ಇದರಲ್ಲಿ ಒಂದು ಪರಿಷತ್ತಲ್ಲಿ ಸದಸ್ಯನಾಗಿದ್ದರಿಂದ ಅವರ ಹತ್ತಿರದಿಂದ ಅವರ ನುಡಿಮತಗಳನ್ನು ನಾನು ಆಲಿಸಿದ್ದೆ. ಅದರಿಂದ ಅವರಲ್ಲಿರ್ತಕ್ಕಂತಹ ಆ ಕಾಳಜಿ ಪರಿಸರದ ಬಗ್ಗೆ ಇರೋದು ಬಹಳ ಸಂತೋಷನೇ. ಹಾಗೆ ದೇವಾಲಯದ ಆವರಣದಲ್ಲಿ ವಿಶ್ವಮಾತೆ ಗೋಮಾತೆಗೆ ಒಂದು ಹೆಚ್ಚು ಸ್ಥಾನಮಾನವನ್ನು ಕಲ್ಪಿಸಬೇಕು. ಇದು ಬರೀ ಪಶುಸಂಗೋಪನಾ ಇಲಾಖೆಗೆ ಮಾತ್ರವಲ್ಲ, ಇದು ನಮ್ಮ ದೇವಾಲಯದ ಸರಹದ್ದಲ್ಲೂ ಸಹಿತ ಗೋಮಾತೆ ನಿತ್ಯ ಪೂಜೆ ಆಗಬೇಕು, ನಿತ್ಯ ಅದನ್ನು ಸಂರಕ್ಷಣೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಅವರಿಗಿದೆ. ಹಾಗೆ ಪರಿಸರ ಸ್ನೇಹಿ ಗಣಪನ ಬಗ್ಗೆನೂ ಅದೇ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಯಾಕೆಂದ್ರೆ ಪರಿಸರ ಸ್ನೇಹಿ ಗಣಪನ ಸಂರಕ್ಷಣೆ ಮಾಡಿದ್ರೆ ದೇವಾಲಯದ ಆವರಣದಲ್ಲಿ ಗಣಪನ ಕೂಡಿಸಿದ್ರು ಸಹಿತ ಪರಿಸರ ಸ್ನೇಹಿ ಗಣಪನ್ನೇ ಕೂಡಿಸಿ ಅಂತ ಈ ಬಾರಿ ಎಲ್ಲರಿಗೂ ಒಂದು ಸುದ್ದಿಯನ್ನು ಕಳಿಸಿದ್ದಾರೆ. ಹಾಗಾಗಿ ಅವರು ಸಹಿತ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ, ಪರಿಸರ ಸ್ನೇಹಿ ಗಣಪನ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅವರ ನುಡಿಮತ್ತಲ್ಲಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ.
ನಾಡಿನ ಸಮಸ್ತ ಸಹೋದರ ಸಹೋದರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂದರೆ ಒಂದು ಆನಂದದ ವಾತಾವರಣ. ಆದರೆ ಕಳೆದ 2 ವರ್ಷಗಳಿಂದ ನಾವು ಕೋವಿಡ್ ಮಹಾಮಾರಿಯಿಂದ ಆ ಆನಂದವನ್ನು ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ನಮ್ಮ ಇಲಾಖೆಯ, ನಮ್ಮ ಧಾರ್ಮಿಕ ದತ್ತಿ ಸಮಿತಿಯ ಸದಸ್ಯರಾದಂಥ ಮತ್ತು ಪರಮಪೂಜ್ಯ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಇವತ್ತು ನಾವು ಪರಿಸರ ಸ್ನೇಹಿ ಗಣೇಶವನ್ನು ಎಲ್ರಿಗೂ ಕೊಡೋದರ ಮುಖಾಂತರ ಈ ಹಬ್ಬವನ್ನು ಸರಳವಾಗಿ, ಸುಂದರವಾಗಿ, ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮಣ್ಣಿನ ಗಣಪನನ್ನು ಮಾಡಿ ಆ ಗಣಪನಲ್ಲಿ ಒಂದು ಮರದ ಬೀಜವನ್ನು ಇಟ್ಟು ಅದನ್ನು ಎಲ್ರಿಗೂ ಕೊಡೋದ್ರ ಮುಖಾಂತರ ಮತ್ತು ಗಣೇಶ ಹಬ್ಬ ಆದ ನಂತರ ಅದನ್ನು ವಿಸರ್ಜನೆ ತಮ್ಮ ಮನೆ ಮುಂದೆನೇ ಮಾಡಿ ಅದರಲ್ಲಿ ಇರ್ತಕ್ಕಂಥ ಬೀಜ ಮುಂದೆ ಒಂದು ವೃಕ್ಷವಾಗಿ, ವಟವೃಕ್ಷವಾಗಿ ಬೆಳೆಸುವಂತಹ ಒಂದು ಕರ್ತವ್ಯ ನಾವೆಲ್ಲರೂ ಮಾಡಬೇಕು. ಮತ್ತು ಈ ಒಂದು ನಾಡಿನ ಒಂದು ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಗಣೇಶನಲ್ಲಿ, ಆ ಪೂಜ್ಯರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮತ್ತು ಪೂಜ್ಯರು ನಿರ್ಮಿಸಿದಂತಹ ಗಣೇಶ ವಿಗ್ರಹಗಳನ್ನು ತಗೊಂಡು ಒಂದು ಅರ್ಥಪೂರ್ಣವಾದಂತಹ ಗಣೇಶ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿ ನಾನೆಲ್ಲರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಈಗ ತಾವು ನೋಡಿದ್ದು ಪರಿಸರ ಸ್ನೇಹಿ ಗಣಪನ ಪ್ರತಿಯೊಬ್ಬರಿಗೂ ಕೊಡ್ತಿರತಕ್ಕಂಥದ್ದು. ಇದು ಬರೀ ಒಂದು ಭಾಗದಲ್ಲಿ ಮಾತ್ರ ಅಲ್ಲ. ಈ ಕಾರ್ಯಕ್ರಮದಲ್ಲೂ ಸಹಿತ ಕಂದಾಯ ಸಚಿವರಾಗಿರ್ತಕ್ಕಂತಹ ಅಶೋಕ್ರವರ ಧರ್ಮಪತ್ನಿ ಹಾಗೂ ಅವರ ಸುಪುತ್ರರು ಸಹಿತ ಇಲ್ಲಿದ್ದರು. ಹಾಗೆ ವೆಂಕಟಸ್ವಾಮಿ ನಾಯ್ಡು ಅವರು ಅವರ ಭಾಗದಲ್ಲಿ ವಿಶೇಷವಾಗಿ ಗೌರಿ ಅಂದರೆ ಆ ಗೌರಿ ಭಾಗವನ್ನು ಹೆಣ್ಣು ಮಕ್ಕಳು ಕೊಡುವಂತಹ ಒಂದು ಕ್ರಮವನ್ನು ಮೊನ್ನೆ ಆಚರಣೆ ಮಾಡಿದಾಗ ಅಲ್ಲಿ ವಿತರಣೆ ಮಾಡಿದಂತಹ ಗಣಪಗಳು. ಹಾಗೆ ಇದು ಇಡೀ ರಾಜ್ಯದಾದ್ಯಂತ ಪ್ರತಿಯೊಬ್ಬರ ಕೈಲಿ ಸೇರಿರ್ತಕ್ಕಂತಹ ಗಣಪಗಳನ್ನು ಈಗಾಗಲೇ ಅದು ಸಹಿತ ಸಾಕಷ್ಟು ವಿಡಿಯೋಗಳು ವಾಟ್ಸಪ್ಗಳಲ್ಲಿ ಬರ್ತಾ ಇದೆ. ಯಾಕೆಂದರೆ ನಾವೇನೋ ಖುದ್ದಾಗಿ ನಾನು ಎಲ್ಲ ಭಾಗದಲ್ಲೂ ಬಂದು ಗಣಪನ ನಿಮಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಸಂತೋಷ ಏನಂದರೆ ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳಲ್ಲಿ ನನ್ನದೇ ಆದಂತಹ ಒಂದಷ್ಟು ಅಭಿಮಾನಿ ಸಂಘವೋ ಅಥವಾ ನನ್ನ ಗುರುಗಳ ಒಂದು ಜೊತೆಲಿ ನಾವು ಇರ್ತೀವಿ ಅಂತಲೋ ಅಥವಾ ಸದಾಕಾಲ ನನ್ನ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತಿರ್ತಕ್ಕಂಥ ಆಯಾ ಭಾಗಗಳಲ್ಲಿ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಿರ್ತಕ್ಕಂಥ ಅಣ್ಣ ತಮ್ಮಂದರು ನಾವು ಕಳಿಸಿರ್ತಕ್ಕಂಥ ಗಣಪನ್ನ ತೆಗೆದುಕೊಂಡು ಆಯಾ ಭಾಗದಲ್ಲಿ ಎಲ್ಲರಿಗೂ ಸಹಿತ ವಿನಿಯೋಗ ಮಾಡಿರ್ತಕ್ಕಂಥ ವಿಡಿಯೋ, ಫೋಟೋಗಳು ಈಗ ಅಲ್ಲೇ ನನಗೆ ಬಂದು ಸೇರಿದೆ. ಅದು ನನಗೆ ಬಹಳ ಸಂತೋಷ ಇದೆ. ಬೆಳಗಿನ ನನ್ನ ಈ ಕಾರ್ಯಕ್ರಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಅದರಲ್ಲೂ ನೋಡಿ ಶಶಿಕಲಾ ಜೊಲ್ಲೆ ಅವರು ಮುಜರಾಯಿ ಸಚಿವರಾದಂತಹ ತಾಯಿ ಇಷ್ಟು ಅಚ್ಚುಕಟ್ಟಾಗಿ ಎಷ್ಟು ಒಂದು ಹೃದಯ ತುಂಬಿ ಮಾತಾಡಿದಂತಹ ಮಾತಿದೆ. ಆ ಮಾತು ನಿಜಕ್ಕೂ ಒಪ್ಪುವಂಥ ಮಾತೆ. ಯಾಕೆಂದರೆ ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ ಜೊತೆಗೆ ಪರಿಸರದ ಕಾಳಜಿ ಬಗ್ಗೆ ಎಲ್ಲರೂ ಇಟ್ಕೊಳ್ಬೇಕಾಗಿದೆ. ಪರಿಸರವನ್ನು ಇವತ್ತು ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಪರಿಸರದಲ್ಲಿರ್ತಕ್ಕಂಥ ಜಲಚರಗಳು, ಕ್ರಿಮಿಕೀಟಗಳು ಪ್ರತಿಯೊಂದರ ಬಗ್ಗೆ ಸಹಿತ ನಾವು ಯೋಚನೆ ಮಾಡಬೇಕಾಗಿದೆ. ಗಣಪನ ನಾವು ಏನೋ ಒಂದು ವಿಶೇಷವಾಗಿ ಪೂಜಿಸ್ತೀವಿ. ಇವತ್ತೊಂದು ದಿವಸ ಹಬ್ಬದ ಆಚರಣೆ ಜೋರಾಗಿ ಮಾಡ್ತೀವಿ. ಗಣಪನ ತೆಗೆದುಕೊಂಡು ಕೆರೆಗೋ ಬಾವಿಗೋ ಬಿಡ್ತೀವಿ. ಆ ಕೆರೆಗೋ ಬಾವಿಗೋ ಬಿಟ್ಟಾಗ ಇದರೊಳಗಿರ್ತಕ್ಕಂಥ ಕೆಮಿಕಲ್ಸು ಅಥವಾ ಅದರಲ್ಲಿರ್ತಕ್ಕಂಥ ಸಿಮೆಂಟಿನ ಅಂಶಗಳು, ಅದರಲ್ಲಿರ್ತಕ್ಕಂಥ ಅದೇನೋ ಫ್ಯಾಸ್ಟಫೆರಿಸ್ ಅಂತಕ್ಕಂಥದ್ದು, ಆ ಒಂದು ಅಂಶಗಳು ಅಂತರ್ಜಲವನ್ನು ಕುಸಿಯುತ್ತೆ. ಯಾಕೆಂದ್ರೆ ಅಲ್ಲಿ ನೀರು ಒಳಗಿಳಿಯಲಿಕ್ಕೆ ಬಿಡೋದಿಲ್ಲ. ಅಥವಾ ಅದಕ್ಕೂ ಮೀರಿ ಇನ್ನೊಂದೇನೆಂದರೆ ಅಲ್ಲಿ ನೀರಲ್ಲಿ ಕರಗೋದೇ ಇಲ್ಲ. ಹಾಗೆ ಎಷ್ಟೋ ಕಡೆ ಗಣಪತಿಗಳನ್ನು ನೀರಿಗೆ ಬಿಟ್ಟು ಅದು ಕರಗದಿರ ಅದು ಕೈಯೋ ಕಾಲೋ ಮೇಲಕ್ಕೆದ್ದೇಳೋದು ಮತ್ತು ಕೆಲವು ತರಹ ಆ ದೃಶ್ಯಗಳನ್ನು ನೋಡೋದು ನಿಜಕ್ಕೂ ಒಬ್ಬೊಬ್ಬ ಅದನ್ನು ತಡಿಲಿಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿ ಇದೆ. ಆದರೆ ಈ ಮಣ್ಣಿನ ಗಣಪ ಆ ಥರ ಆಗೋದೇ ಇಲ್ಲ. ನೋಡಿ, ಸಚಿವರು ಹೇಳಿದ್ರು
ಮನೆಯ ಮುಂದೆ ಗಣಪನ ಕೂಡಿಸಿ ಗಣಪನ ಪೂಜೆ ಮಾಡಿದ ನಂತರ ಮನೆಯ ಮುಂದೆನೇ ಅದನ್ನ ನೀರು ಹಾಕಿ ಅದನ್ನ ಕರಗಿಸಿ ಅದರೊಳಗೆ ಬರ್ತಕ್ಕಂಥ ಒಂದು ಬೀಜ ಒಂದು ವಟವೃಕ್ಷವಾಗಲಿ, ಅದು ಪ್ರಕೃತಿಯಲ್ಲಿ ವಿಶೇಷವಾದ ಸ್ಥಾನ ನಿಲ್ಲಿ, ಆ ವೃಕ್ಷದ ನೆರಳು ನಮಗೆಲ್ಲರಿಗೂ ಸಿಗಲಿ ಎಂಬತಕ್ಕಂತಹ ಮಾತು, ಒಪ್ಪುವಂತ ಮಾತು. ಅದಕ್ಕಾಗಿ ಈ ಬಾರಿ ಪರಿಸರ ಸ್ನೇಹಿ ಗಣಪನಿಗೆ ಮಾಡಿ ಆ ಗಣಪನಲ್ಲಿ ಒಂದು ಬೀಜವನ್ನು ಇಟ್ಟು ಅದನ್ನು ಪೂಜೆ ಆದ ನಂತರ ಅದಕ್ಕೆ ನೀರು ಹಾಕದೆ, ಅಂದ್ರೆ ನೀವು ಯಾವ ವಿಸರ್ಜನಾ ಕಾಲದಲ್ಲಿ ನೀರು ಹಾಕಿದ್ರೆ ಅದು ಇರ್ತಕ್ಕಂಥ ತೆಂಗಿನ ಪಾಟು, ಆ ತೆಂಗಿನ ಮರದಲ್ಲಿರ್ತಕ್ಕಂಥ ತೆಂಗಿನ ಕಾಯಲ್ಲಿ ಬರ್ತಕ್ಕಂಥ ಏನಿದು ಹೊಟ್ಟಿದೆಯಲ್ಲ ಆ ತೆಂಗಿನ ನಾರು, ಆ ನಾರಿಂದ ಮಾಡಿರ್ತಕ್ಕಂಥ ಪಾಟು, ಅದರೊಳಗೆ ಗಣಪನಿಟ್ಟು ನೀರು ಹಾಕಿದ್ರೆ ನೀರು ಆಚೆ ಬರಲ್ಲ, ಅದು ಮಣ್ಣು ಕರಗುತ್ತೆ, ಒಳಗಿರ್ತಕ್ಕಂಥ ಬೀಜ ಬೆಳೆಯುತ್ತೆ, ಅದರಿಂದ ಒಂದು ಗಿಡವಾಗುತ್ತೆ. ಆ ಗಿಡ ಪರಿಸರ ಸಂರಕ್ಷಣೆ ಮಾಡುತ್ತೆ. ಪರಿಸರ ಸಂರಕ್ಷಣೆ, ಪ್ರತಿಯೊಬ್ಬರ ಉಸಿರಿಗೆ ಬೇಕಾಗಿರುವ ಒಳ್ಳೆ ಗಾಳಿ ಆ ಪರಿಸರದಲ್ಲಿರ್ತಕ್ಕಂಥ ಗಿಡ ಮರಗಳು ಕೊಡುತ್ತೆ. ಆ ಆಕ್ಸಿಜನ್ ನಮಗೆ ಸಪ್ಲೈ ಆಗಬೇಕಾದ್ರೆ ಗಣಪನ ಅನುಗ್ರಹದಿಂದಲೇ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಸೇರಲಿ. ಪ್ರತಿಯೊಬ್ಬರು ಈ ಸತಿ ಪರಿಸರ ಗಣಪನ ಇಟ್ಟು ಆರಾಧನೆ ಮಾಡೋಣ. ಒಳ್ಳೇದಾಗ್ಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನಿ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 10/9/2021 ಶುಕ್ರವಾರ ಚತುರ್ಥಿ. ಇವತ್ತು ಚಿತ್ತಾ ನಕ್ಷತ್ರ, ವಿನಾಯಕ ಚತುರ್ಥಿ, ಗಣಪತಿ ಹಬ್ಬ, ವಿಶೇಷವಾಗಿರತಕ್ಕಂಥ ವಿನಾಯಕನ ಹಬ್ಬ, ಎಲ್ಲರಿಗೂ ಇಷ್ಟಪಡುವ ಹಬ್ಬ, ಪ್ರತಿಯೊಬ್ಬರೂ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡುವಂತಹ ಹಬ್ಬ, ಸುಂದರವಾದಂತಹ ಪರಿಸರದ ಕಾಳಜಿಯನ್ನು ಎಲ್ಲರೂ ಇಟ್ಕೊಳ್ಬೇಕಾಗಿರತಕ್ಕಂಥ ಹಬ್ಬ. ಈ ಹಬ್ಬದಂದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ. ಆದಷ್ಟು ಬೇಗ ಯಾವುದೇ ಕಾಯಕ ಮಾಡಬೇಕಾದರೂ ಗಣಪನ ಪೂಜೆ ಇಲ್ದಿರ ಏನೂ ಮಾಡಲಿಕ್ಕಾಗುವುದಿಲ್ಲ. ಗಣಪನ ತಂದೆ ತಾಯಿಯ ಪೂಜೆ ಸಹಿತ, ಅಂದರೆ ಶಿವಪಾರ್ವತಿಯರ ಗೌರಿಯ ಅನುಷ್ಠಾನಕ್ಕೂ ಸಹಿತ ಮೊದಲು ಗಣಪತಿ ಪೂಜೆ ಅಂತಲೇ ಹೇಳ್ತೀವಿ. ಹಾಗಾಗಿ ನಾವು ಸಹಿತ ವಿನಾಯಕನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥದ್ದಕ್ಕಾಗಿ ಈಗಾಗಲೇ ಸ್ವಾಮಿ ಅಭಿಷೇಕಕ್ಕೂ ರೆಡಿಯಾಗಿದೆ. ಹಾಗೆ ಸ್ವರ್ಣಗೌರಿ ಇಲ್ಲಿದೆ. ವಿಶೇಷವಾಗಿರ್ತಕ್ಕಂಥ ಪುಟ್ಟ ಗಣಪ, ವಿಶೇಷವಾದಂಥ ಗಣಪ, ಅಲಂಕಾರ ಗಣಪ, ನೋಡ್ಲಿಕ್ಕೆ ಎಷ್ಟು ಆನಂದವಾಗಿರ್ತಕ್ಕಂಥ ಗಣಪ. ಕೃಷ್ಣ ಜನ್ಮಾಷ್ಟಮಿ ಬಂದರೆ ಮನೇಲಿರ್ತಕ್ಕಂಥ ಮಕ್ಕಳನ್ನ ಕೃಷ್ಣನ ರೂಪದಲ್ಲಿ ನೋಡ್ತೀವಿ. ಹಾಗಂತ ಗಣಪನ ಹಬ್ಬ ಬಂತು ಅಂದರೆ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಗಣಪನ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಇನ್ನೆಲ್ಲಿಂದ ತರೋಣ ಸೊಂಡ್ಲು ತರಕ್ಕಾಗುವುದಿಲ್ಲ. ಅದಕ್ಕೆ ಗಣಪನಿಗೆ ಅಲಂಕಾರ ಆಗಲ್ಲ. ಆದರೆ ಆ ಮಕ್ಕಳನ್ನ ಗಣಪನ ಸಾನ್ನಿಧ್ಯದಲ್ಲಿ ಕೂಡಿಸಿ ಪೂಜೆ ಮಾಡುವಂತಹದ್ದಿದೆಯಲ್ಲ, ಅದು ಪ್ರತಿಯೊಬ್ಬರು ನಮ್ಮ ಧರ್ಮ ಉಳಿವಿಕೆ ಆಗುವಂತ ಕೆಲಸ. ಅದಕ್ಕಾಗಿ ಧರ್ಮ ಸಂರಕ್ಷಣೆಗಾಗಿ ಪ್ರತಿನಿತ್ಯ ಮನೇಲಿರ್ತಕ್ಕಂಥ ಜನ್ಮ ಕೊಟ್ಟಂತ ತಂದೆ ತಾಯಂದ್ರು ತನ್ನ ಮಕ್ಕಳಿಗೆ ಸಾಧ್ಯವಾದಷ್ಟು ಸಂಸ್ಕಾರದ ಪಾಠವನ್ನು ಕೊಡಬೇಕು. ನೀವು ಮಕ್ಕಳಿಗೆ ಒಳ್ಳೆ ಹೈಯರ್ ಎಂಡ್ ಇರತಕ್ಕಂಥ ಒಳ್ಳೆ ಕ್ಲಾಸುಗಳಲ್ಲಿ ಟೀಚರ್ಗಳಂದ್ರೆ ಹೇಳಿಸಿ ಪಾಠ ಹೇಳಿಸಿದ್ರು ಸಹಿತ ಮಕ್ಕಳಿಗೆ ಸಂಸ್ಕಾರದ ಅರಿವಿಲ್ಲ ಅಂದ್ರೆ ಅದೇನು ಪ್ರಯೋಜನ? ಮಕ್ಕಳು ಜ್ಞಾನವಂತರಾಗಿರಬಹುದು, ಆ ಜ್ಞಾನವನ್ನು ಹೇಗೆ ಅದನ್ನು ಪಸರಿಸಬೇಕು, ಹೇಗೆ ಅದರಿಂದ ಉಪಯೋಗ ತೆಗೆದುಕೊಳ್ಬೇಕು ಎಂಬತಕ್ಕಂಥದ್ದು ಬರಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳನ್ನು ಕೂಡಿಸಿ ಇಂತಹ ಪೂಜೆ ಮತ್ತು ಧರ್ಮ ಸಂಸ್ಕೃತಿ ಬಗ್ಗೆ ಒಂದಷ್ಟು ಪಾಠ ಪ್ರವಚನ ಬೇಕು. ಅಂತಹದ್ದು ತಿಳಿಸಬಹುದಾದ್ರೂ ಎಲ್ಲಿ? ತಿಳಿಸುವಂತಹ ಕ್ರಮನೇ ಈ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳಲ್ಲಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಗಣಪನ ಹಬ್ಬ ತಂದೆಯ ಪಕ್ಕದಲ್ಲಿ ಕೂತ್ಕೊಂಡು ಲಕ್ಷಣವಾಗಿ ಕೂತು ಪೂಜೆ ಮಾಡುವಂತಹ ಕಾಲ ಅದೆಷ್ಟು ಆನಂದವಾಗಿರುತ್ತೆ. ತಂದೆ ಹೂವು ಹಾಕಿದಾಗ ಮಗನೂ ಹೂವು ಹಾಕಬೇಕು. ತಂದೆ ಗಂಧವನ್ನು ಅರ್ಪಣೆ ಮಾಡಿದ್ರೆ ಮಗನೂ ಗಂಧ ಅರ್ಪಣೆ ಮಾಡಬೇಕು. ತಂದೆ ಯಜ್ಞೋಪವೀತಕ್ಕೆ ಪೂಜೆ ಮಾಡಿ ಆ ಯಜ್ಞೋಪವೀತವನ್ನು ಗಣಪತಿಗೆ ಹಾಕುವಾಗ ಮಗನ ಕೈಲಿ ಇನ್ನೊಂದು ಯಜ್ಞೋಪವೀತ ಇರಲ್ಲ, ಆ ಯಜ್ಞೋಪವೀತವನ್ನು ಹಾಕುವಂತ ಕೈಗಳನ್ನ ತಾನು ಟಚ್ ಮಾಡೋದು. ಈ ಸಾಮಾನ್ಯಕ್ಕೆ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಮುಂದೆ ಇರತಕ್ಕಂಥವ್ರು ಅರಿಶಿನ ಕುಂಕುಮ ಹಾಕುವಾಗ ಹಿಂದಿರ್ತಕ್ಕಂಥವ್ರು ಕೈಯನ್ನು ಹಿಡಿದಿರ್ತಾರೆ. ಅದೇ ಪ್ರಕಾರ ತಂದೆ ಪೂಜೆ ಮಾಡುವಾಗ ತಂದೆಯ ತೊಳೆಯನ್ನು ತಂದೆಯ ಕೈಯನ್ನು ಆತ ಹಿಡ್ಕೊಂಡು ಪೂಜೆ ಮಾಡಿಸ್ತಕ್ಕಂತಹ ಎಷ್ಟು ಸುಂದರವಾಗಿದೆ ಅಂದ್ರೆ ಆ ಕಲ್ಪನೆಗಳದೆಲ್ಲ ಹಿಂದಿನಿಂದ ಬಂದಿರತಕ್ಕಂಥದ್ದು. ಅಂದ್ರೆ ಬಾಂಧವ್ಯ, ಆ ಬಾಂಧವ್ಯವನ್ನು ಗಟ್ಟಿಪಡಿಸೋದಕ್ಕೋಸ್ಕರನೇ ತಂದೆ ಮಕ್ಕಳು ಕೂತು ಪೂಜೆ ಮಾಡುವ ಹಬ್ಬ ಈ ಗಣಪತಿ ಹಬ್ಬ. ಇಷ್ಟೆಲ್ಲ ವಿಶೇಷವಾಗಿದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಹಬ್ಬವನ್ನ ನಾವು ಆಚರಣೆ ಮಾಡ್ತಿದ್ದೀವಿ. ನಮಗೂ ಸಹಿತ ಬಹಳ ಸಂತೋಷ. ಹಾಗೆ ಇದರ ಮಧ್ಯದಲ್ಲಿ ಒಂದಿಷ್ಟು ಭಾಗ ರಾಶಿ ಫಲವನ್ನ ಸುಮ್ಮನೆ ಹಂಗೆ ಹೋಗಿ ಬರೋಣ. ಯಾಕೆಂದ್ರೆ ಮನುಷ್ಯ ಇವತ್ತಿನೂ ಸಹಿತ ಲಾಭ ನಷ್ಟಗಳು ಬೇಕಲ್ಲ, ಲಾಭ ನಷ್ಟಗಳು ಬೇಕು, ಹಾಕುವ ಹೆಜ್ಜೆಯಲ್ಲಿ ಹೇಗಿದೆ ಎಂಬತಕ್ಕಂಥದ್ದು ಬೇಕು. ತನ್ನ ಪ್ರತಿನಿತ್ಯದ ಕಾಯಕವನ್ನ ಸರಿಯಾದ ರೀತಿ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ಲಾಭ ನಷ್ಟಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅದಕ್ಕಾಗಿ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸಬೇಕು. ಎಲ್ಲರೂ ನವಗ್ರಹಗಳಿಂದ ಪ್ರಾರ್ಥನೆ ಮಾಡೋಣ. ಓಂ ಗಂ ಗಣಪತಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಮೃತ್ಯುಂಜಯಾಯ ನಮಃ. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ.
ನವಗ್ರಹಗಳ ಪ್ರಾರ್ಥನೆ, ರಾಶಿ ಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥವ್ರಿಗೆ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳಿದೆ. ಏನು ಮಾಡಬೇಕಾದ್ರೂ ಸಮಂಜಸವಾಗಿ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಆದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹಿರಿಯರ ಮಾರ್ಗದರ್ಶನದಿಂದ ನಡೆದಿದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ಇವತ್ತಿನ ವ್ಯಾಪಾರ ವ್ಯವಹಾರ, ಅರ್ಥಗರ್ಭಿತವಾದಂತಹ ಚಿಂತನೆ ಎಲ್ಲವೂ ಸಹಿತ ಬಹಳ ಸುಭಿಕ್ಷವಾಗಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಏನಾದರೂ ಸಣ್ಣಪುಟ್ಟ ಅಸಮಾಧಾನ ಉಂಟಾಗಬಹುದು. ಆ ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕಾದ್ರೆ ವಿನಾಯಕರಿಗೆ ಇವತ್ತು 21 ಗರಿಕೆಯನ್ನು ಇಟ್ಟು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ, ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗಬಹುದು. ಹಾಗಿದ್ದೋಗಿ ಸಹಿತ 4 ಬಿಳಿ ಎಕ್ಕದ ಹೂಗಳನ್ನ ಗಣಪನ ಪಾದದ ಮೇಲಿಟ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಸ್ವಾಮಿಯ ಆ ರಕ್ತ ಚಂದನವನ್ನ ಅಂದ್ರೆ ವಿಶೇಷವಾಗಿ ಕೆಂಪು ಗಂಧವನ್ನ ಗಣಪನಿಗೆ ಇಟ್ಟಾದ ನಂತರ ಸ್ವಲ್ಪ ಗಂಧವನ್ನ ನೀವು ಹಣೆಗೆ ಲೇಪನ ಮಾಡಿಕೊಂಡ್ರೆ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ವಿಶೇಷ ಕಾರ್ಯವೊಂದು ಸಿದ್ಧವಾಗಿದೆ. ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ್ ಅವರು ಕರೆಯಲು ಸಿದ್ಧರಾಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ತಮಿಳು ಕೂಡ ಮೇಡಮ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಗುರುಜಿ ಹತ್ರ ಮಾತಾಡಿ ಸರ್. ಕೊಡಿ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ನೋಡಿ, ಗಣೇಶ್ ಅವ್ರ ಹತ್ರ ಗಣಪತಿ ಹಬ್ಬದ ಬಗ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ನಾವು. ಹೌದು ಗುರುಜಿ, ಹೌದು ಗುರುಜಿ. ನಿಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯ ಗುರುಜಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿಮ್ಮ ತಂದೆ ತಾಯಿಯವರು ನಿಮಗಿಟ್ಟಂತಹ ಗಣೇಶ್ ಅಂತಕ್ಕಂಥ ಹೆಸರು ಹೌದು ಇಡೀ ರಾಜ್ಯದಾದ್ಯಂತ ನಿಮ್ಮ ಕಾಯಕವನ್ನು ಮೆಚ್ಚಿ ನಿಮ್ಮ ಭಾಗದ ಪ್ರತಿಯೊಬ್ಬರು ಸಹಿತ ಮನಸ್ಸನ್ನ ಗೆದ್ದು ಇನ್ನಷ್ಟು ಉನ್ನತ ಸ್ಥಿತಿ, ಉನ್ನತ ಸ್ಥಾನಮಾನದಲ್ಲಿದ್ದು ಆ ಭಾಗದ ಎಲ್ಲಾ ಸೇವೆಗಳನ್ನು ಮಾಡುವ ಕೈಂಕರ್ಯ ಗಣೇಶ ನಿಮಗೆ ಒದಗಿಸ್ಲಿ. ಥ್ಯಾಂಕ್ ಯು ಗುರುಜಿ. ಎಲ್ಲ ಇಡೀ ನಮ್ ಕ್ಷೇತ್ರದ ಜನತೆಗೆ ಪೂರಾ ಒಳ್ಳೆ ಮಳೆ ಗಿಳೆ ಎಲ್ಲ ಬಹಳ ಒಳ್ಳೆ ಇದಿದೆ ಗುರುಜಿ. ತಮ್ಮ ಆಶೀರ್ವಾದ ಕೂಡ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಇರಬೇಕು. ಖಂಡಿತ ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು ತಾವು ಕರೆ ಮಾಡಿದ್ದು, ನಮ್ಮ ಮಾತಾಡಿದ್ದು ನಾವು ಬಹಳ ಆನಂದ. ಜೊತೆಗೆ ಪರಿಸರ ಸ್ನೇಹಿ ಗಣಪನ್ನ ನಮ್ಮ ಮೇಲೆ ಇರ್ಬೇಕು ಗುರುಜಿ. ಖಂಡಿತ ಜನತೆ ಮೇಲೆ, ರಾಜ್ಯದ ಜನತೆ ಮೇಲೆ ಕೂಡ ತಮ್ಮ ಆಶೀರ್ವಾದ ಇರ್ಬೇಕು ಗುರುಜಿ. ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಅದರಲ್ಲೂ ಗಣಪನ್ನ, ಪರಿಸರ ಸ್ನೇಹಿ ಗಣಪನ್ನೇ ನಿಮ್ಮ ಭಾಗದಲ್ಲೂ ಸಹಿತ ನಾವೀಗಾಗಲೇ ಸ್ವಲ್ಪ ಕಳಿಸ್ಕೊಟ್ಟಿದ್ದೀವಿ. ಆ ಭಾಗಕ್ಕೂ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಗಣಪತಿನ ಕೂಡಿಸಿ ಆರಾಧನೆ ಮಾಡಿ ಅದರಲ್ಲೂ ಪರಿಸರ ಸ್ನೇಹಿ ಗಣಪನ್ನೇ ಆರಾಧನೆ ಮಾಡಲಿ ಎಂಬತಕ್ಕಂಥದ್ದೇ ನಮ್ಮ ಬೇಡಿಕೆ. ಒಳ್ಳೇದಾಗ್ಲಿ. ಕಂಪ್ಲಿ ಶಾಸಕರಾದಂತಹ ಗಣೇಶ್ ಅವರು ನಮ್ಮ ಜೊತೆಗೆ ಮಾತಾಡಿದ್ರು. ಹಬ್ಬಕ್ಕಾಗಿ ಶುಭಾಶಯಗಳನ್ನ ಕೂಡ ತಿಳಿಸಿದ್ರು. ಅವ್ರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜೀಗ ಮಿಥುನ ರಾಶಿ. ಖಂಡಿತಮ್ಮ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಲ್ಲಿದ್ದೀರಿ. ಸಮಸ್ಯೆಯಿಂದ ಮುಕ್ತರಾಗಬೇಕಾದರೂ ಗಣಪನ ಅನುಗ್ರಹ ನಿಮಗೆ ಬೇಕು. ಅದಕ್ಕಾಗಿ ಗಣಪನಿಗೆ ಇಷ್ಟವಾಗಿರ್ತಕ್ಕಂತಹ ಮೋದಕನ್ನ ಗಣಪತಿಗೆ ನೈವೇದ್ಯ ಮಾಡಿ ಆ ಮೋದಕ ಪ್ರಸಾದವನ್ನ, ಮೊದಲನೇ ಒಂದು ಮೋದಕ ಪ್ರಸಾದವನ್ನ ಅಂದ್ರೆ ಗಣಪತಿಗೆ ನೈವೇದ್ಯವಾದಂತಹ ಪ್ರಸಾದದಲ್ಲಿ ಒಂದು ಪ್ರಸಾದವನ್ನ ನಿಮ್ಮ ಕರಹಸ್ತದಿಂದ ಎಲ್ಲಾದರೂ ಇಲಿಗಳು ಓಡಾಡುವಂತಹ ಸ್ಥಳಕ್ಕೆ ಆ ಮೋದಕವನ್ನ ಇಡಿ. ಅದಾದ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿ ಇವತ್ತಿನ ನಿಮ್ಮ ಕಾಯಕದಲ್ಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮಿಥುನ ರಾಶಿಯವರು. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇದೆ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನವೇ. ತಮ್ಮ ಎಲ್ಲಾ ಅಪೇಕ್ಷೆಗಳನ್ನು ಬೇಗ ಸಿದ್ಧಿಸ್ಕೊಳ್ತೀರಿ. ಆದರೆ ಮನಸ್ಸಲ್ಲಿ ಒಂದು ದ್ವಂದ್ವ ಚಿಂತನೆ ಇದೆ. ಯಾವುದು ಬೇಕು, ಯಾವುದು ಬೇಡ, ಭಗವಂತ ಎಲ್ಲವನ್ನು ಕೊಟ್ಟಾಗ ಯಾವುದು ಸ್ವೀಕರಿಸುವಂಥದ್ದು. ಜೊತೆಗೆ ನಮ್ಮ ಕಾಯಕದಿಂದ ಏನಾದ್ರು ಒಂದು ಬದಲಾವಣೆ ತರಬೇಕಾದ್ರೂ ಇವತ್ತು ಸ್ವಾಮಿಗೆ ಇಷ್ಟೇ ವಿಶೇಷವಾಗಿರ್ತಕ್ಕಂಥ ಗರಿಕೆ ಅಂದ್ರೆ ಬಹಳ ವಿಶೇಷ. ಅಂದ್ರೆ ಧೂರ್ವ. ಆ ಗರಿಕೆಯನ್ನ 21 ಗರಿಕೆಯನ್ನ ಶ್ರೀಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಅಂತ ಹೇಳಿ ಗಣಪತಿಯ ಮಂತ್ರವನ್ನು ಹೇಳ್ತಾ ಗರಿಕೆಯನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಇನ್ನ ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಒಳ್ಳೆಯ ಮನಸ್ಸಿನಿಂದ ತಾವು ಅಂದುಕೊಂಡದ್ದನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಯಾಗಬೇಕಾದ್ರೆ ಸ್ವಾಮಿಗೆ ಕೆಂಪು ಪುಷ್ಪಗಳಿಂದ ಅಥವಾ ಬಿಳಿ ಎಕ್ಕದ ಹೂವಿನಿಂದ ಗಣಪನ ಅರ್ಚನೆ ಸಂಕಲ್ಪ ಮಾಡಿ ಅದರದ್ದು 2 ಪ್ರಸಾದವನ್ನು ನಿಮ್ಮ ಬಳಿ ಇಟ್ಕೊಂಡಿದ್ದೆ ಆದರೆ ಸಿಂಹರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಿಂಹರಾಶಿಯವರು ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಇವತ್ತು ಸಂಧ್ಯಾಕಾಲ ಚಂದ್ರ ದರ್ಶನ ಮಾಡಬಾರದು. ಇದು ಸಿಂಹರಾಶಿಯವರಷ್ಟೇ ಅಲ್ಲ, 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟ ವಿಚಾರವೇ. ಎಲ್ಲರೂ ಸಾಯಂಕಾಲ ಚಂದ್ರನ ದರ್ಶನ ಮಾಡಬೇಡಿ. ಸಂಧ್ಯಾಕಾಲ ಎಷ್ಟು ಸಾಧ್ಯವೋ ಅಷ್ಟು ಗಣಪನಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿ 4-6 ಕುಟುಂಬಗಳಲ್ಲಿ ಅಥವಾ ಎಲ್ಲಿ ಗಣಪತಿ ಕೂಡಿಸಿರ್ತಾರೋ ಅಲ್ಲಿ ಓಡಾಡಿ ಗಣಪನ ಆಶೀರ್ವಾದ ಪಡೆಯಿರಿ. ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಬುಧಾನುಗ್ರಹ ಚೆನ್ನಾಗಿದೆ. ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನಾವು ಸಹಿತ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಪತ್ರೆಗಳನ್ನ, ಬುಧ ಅಂದ್ರೆ ಹಸಿರು, ಆ ಹಸಿರಿಗೆ ಸಂಬಂಧಪಟ್ಟಂತ ಪತ್ರೆಗಳು, ಆ ಪತ್ರೆಗಳನ್ನ ಗಣಪನಿಗೆ ಅರ್ಪಣೆ ಮಾಡಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮಹಾಗಣಪತಿಯ ಪ್ರಾರ್ಥನೆಯಲ್ಲಿ ಸ್ವಾಮಿಗೆ ಪತ್ರೆಗಳನ್ನು ಅರ್ಪಣೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇಷ್ಟಾರ್ಥ ಸಿದ್ಧಿಗಾಗಿ ಪತ್ರೆಗಳ ಸಮರ್ಪಣೆ ಮಹಾಗಣಪತಿಗೆ. ಅದಾದ ನಂತರ 2 ಗರಿಕೆಯನ್ನ ನಿಮ್ಮ ಶರೀರದ ಮೇಲೆ ಇಟ್ಕೊಂಡಿದ್ದೆ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಹಾಕುವ ಹೆಜ್ಜೆ, ಜೊತೆಗೆ ನಿಮ್ಮ ಮನದಲ್ಲಿರ್ತಕ್ಕಂಥ ಒಂದಷ್ಟು ಮನಸ್ಸಿನ ನೋವುಗಳು, ಹಿಂದೆ ಯಾವತ್ತೋ ಅಥವಾ ಹಿಂದಾದ್ರೂ ಆಗಿರ್ಬೋದು ಅಥವಾ ಇವತ್ತಾದ್ರೂ ಆಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಮನಸ್ಸಲ್ಲಿ ಗಾಢವಾದಂಥ ರೀತಿ ನೋವು ಕೊಡುತ್ತೆ. ಆ ನೋವು ಕೊಡೋದನ್ನು ದೂರ ಮಾಡ್ಕೋಬೇಕಂದ್ರೆ ಶುಕ್ರ ಅಂದ್ರೆ ಶ್ವೇತವರ್ಣ. ಶ್ವೇತವರ್ಣವಾಗಿರ್ತಕ್ಕಂತಹ ಶುಕ್ರನ ಮನಸ್ಸಿಗೆ ಸಂಬಂಧಪಟ್ಟಂಗೆ ಅಂತಹದ್ದೇ ನೀವು ಶ್ವೇತವರ್ಣದ ಅಂದ್ರೆ ಬಿಳಿಯ ಬಣ್ಣದ ಹೂಗಳನ್ನ ಗಣಪನಿಗೆ ಅರ್ಪಣೆ ಮಾಡಿ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಬಿಳಿಯ ಬಣ್ಣದ ಹೂಗಳನ್ನ ಗಣಪನಿಗೆ ಅರ್ಪಣೆ ಮಾಡಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ, ಹಾಗೆ ಸಾಧ್ಯವಾದಷ್ಟು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮೊಳಗಿರುವಂತಹ ಅಸಮಾಧಾನದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ಳಿ. ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗ್ಲಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆನಂದದಿಂದ ತಾವು ಮಾಡುವಂತಹ ಕಾಯಕದಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದು ಅಭಿವೃದ್ಧಿಯನ್ನು ಕಾಣುವಂತಹದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣಬೇಕು ಎಂಬತಕ್ಕಂಥ ಆಲೋಚನೆ ಇರತಕ್ಕಂಥದ್ದು, ಸರ್ವವೂ ಸಕಲವೂ ಸಹಿತ ಸಿದ್ಧಿ ಕೊಡುವಂತಹ ಆ ಸಿದ್ಧಿಸುವಂತಹ ವ್ರತಾನುಷ್ಠಾನ ಸಿದ್ಧಿವಿನಾಯಕ ಅನುಷ್ಠಾನ. ಈ ಸಿದ್ಧಿವಿನಾಯಕನಿಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ರಾಶ್ಯಾಧಿಪತಿ, ಅದರಲ್ಲೂ ಕುಜ ಇರತಕ್ಕಂಥ ಆಸ್ಥಾನ ಮಹತ್ತು. ಕುಜನಿಗೆ ಸಂಬಂಧಪಟ್ಟಂಗೆ ಕೆಂಪು ಗಂಧ, ಆ ಕೆಂಪು ಗಂಧ, ಕೆಂಪು ಹೂವುಗಳು ಇದು ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದೇ. ಅದರಿಂದ ರಕ್ತಚಂದನದಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗಣಪತಿಗೆ ಆ ರಕ್ತಚಂದನ ಗಂಧವನ್ನು ಹಚ್ಚಿ ಉಳಿದಂತ ಗಂಧವನ್ನು ನೀವು ಹಣೆಗೆ ಚಂದ್ರಾಕಾರವಾಗಿ ನೀವು ಗಂಧವನ್ನು ಇಟ್ಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗ್ಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶ್ಯಾಧಿಪತಿ ಗುರು ಅಂದ್ರೆ ಕನಕವರ್ಣ. ಕನಕವರ್ಣಂ ಕನಕಮಾಲ್ಯಾಂಬರದರಂ ಕನಕಗಂಧಾನುಲೇಪನಂ ಅಂದ್ರೆ ಸ್ವಾಮಿಗೆ ಹಳದಿ ಗಂಧ ಅಂದ್ರೆ ಭಗವಂತನಿಗೆ ಎಲ್ಲವೂ ಸಮರ್ಪಣೆಯೇ. ಅಂತಹದರಲ್ಲಿ ಹಳದಿ ಕಲರ್ ಪುಷ್ಪ, ಶಾಮಂತಿಯ ಹೂಗಳನ್ನ ಗಣಪನಿಗೆ ಅರ್ಪಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. 21 ನಮಸ್ಕಾರವನ್ನು ಮಾಡಿ 5 ಬಸ್ಕಿಯನ್ನು ಹೊಡೆದು ಆ ಹಳದಿ ಕಲರ್ ಪುಷ್ಪವನ್ನು ಗಣಪತಿಗೆ ಅರ್ಪಣೆ ಮಾಡಿ 1 ಹೂವನ್ನ ನಿಮ್ಮ ಬಳಿ ಇಟ್ಕೊಂಡಿದ್ದೆ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಧನುರಾಶಿಯವರು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನಂ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಂದ್ರ ಇರತಕ್ಕಂತಹ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಗಣಪನ ಅನುಗ್ರಹವನ್ನು ಸಹಿತ ಸಿದ್ಧಿಪಡಿಸಿಕೊಳ್ಳಬಹುದು. ಮಕರ ರಾಶಿಯವರು ಪ್ರತಿನಿತ್ಯ ಕಾಯಕದಲ್ಲಿ ಒಂದಲ್ಲ ಒಂಥರ ಅಸಮಾಧಾನವನ್ನ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತಾವು ಕಾಣ್ತಾ ಇದ್ರಿ. ಆ ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸಾಧ್ಯವಾದ್ರೆ ನೀವೇ ನಿಮ್ಮ ಸ್ವಹಸ್ತದಿಂದ ಎಲ್ಲಿ ನೀಲಿ ಶಂಕು ಹೂವಿದೆಯೋ ನೋಡಿ, ಶಂಕು ಹೂವುಗಳಲ್ಲಿ ಬಹಳ ವಿಶೇಷವಾದ ಸ್ಥಾನಮಾನ ಇದೆ. ಶಂಕು ಹೂವು ದೇಹದ ಆರೋಗ್ಯಕ್ಕೂ ಬಹಳ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಆರೋಗ್ಯಕ್ಕೆ ಹೇಗೆ ಅದನ್ನು ಉಪಯೋಗಿಸ್ಕೋಬೇಕು ಎಂಬತಕ್ಕಂಥದ್ದನ್ನ ನಾನು ನಂತರ ತಿಳಿಸ್ಕೊಡ್ತೇನೆ. ಆದ್ರೆ ಶಂಕು ಹೂ, ನೀಲಿ ಶಂಕು ಹೂವನ್ನ ನೀವು ನಿಮ್ಮ ಸ್ವಹಸ್ತದಿಂದ ಗಣಪನ ಪಾದದ ಮೇಲೆ ಇಟ್ಟಿದ್ದೆ ಆದ್ರೆ
ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ನೀಲಿ ಹೂಗಳು, ನೀಲಿ ಸ್ಫಟಿಕ ಆಗಲಿ ಅಥವಾ ನೀಲಿಯ ಶಂಕು ಹೂ ಆಗಲಿ ವಿಶೇಷವಾಗಿ ಸ್ವಾಮಿಗೆ ಅರ್ಪಣೆ ಮಾಡಿ. ಇನ್ನು ಈ ಸಮಯದಲ್ಲಂತೂ ನಿಮಗೆ ನೇರಳೆ ಹಣ್ಣು ಸಿಕ್ಕೋದಿಲ್ಲ, ಅಂದ್ರೆ ನೀಲಿ ಬಣ್ಣದ ಹಣ್ಣುಗಳು ಸಿಕ್ಕೋದಿಲ್ಲ. ಸಿಗುವಂಥದ್ದು ನೀಲಿ ಶಂಕು ಹೂ ಸಿಗುತ್ತೆ. ಆ ಸಿಕ್ಕಂಥದ್ದನ್ನ ನೀವು ನಿಮ್ಮ ಕೈಯಿಂದ ಗಣಪನಿಗೆ ಅರ್ಪಣೆ ಮಾಡಿದ್ರೆ ನಿಮ್ಮೊಳಗಿರುವಂತಹ ಕರ್ಮಫಲಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ, ಹೆಚ್ಚು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಷ್ಟ್ರಾಧಿಪತಿ ಶನಿ ಆದರೂ ಇವತ್ತಿನ ಕಾಲಧರ್ಮಕ್ಕೆ ಗಣಪನ ಅನುಗ್ರಹ ಖಂಡಿತ ನಿಮಗೆ ಬೇಕು. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದು, ಮಾಡುವಂತಹ ವ್ಯಾಪಾರ ವ್ಯವಹಾರ, ವೃತ್ತಿಧರ್ಮ, ವಿದ್ಯಾರ್ಥಿಗಳ ವಿದ್ಯಾರ್ಜನೆ, ಹಾಗೆ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ, ನಿಮ್ಮೊಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾದಾದ್ರೂ ಏನು? ಗಣಪನ ಆರಾಧನೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿನ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಕುಲದೇವರನ್ನಾಗ್ಲಿ ಅಥವಾ ನಿಮ್ಮ ಜನ್ಮದಾತೆಯನ್ನಾಗ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ತಾವು ಸಹಿತ ನೀಲಿ ಶಂಕು ಹೂಗಳಾಗ್ಲಿ ಅಥವಾ ನೀಲಿ ಪುಷ್ಪಗಳಲ್ಲಿ ಬರ್ತಕ್ಕಂಥದ್ದು ಸ್ಫಟಿಕ ಮಾತ್ರ. ಆ ಸ್ಫಟಿಕದ ಹೂಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಹಾಗೆ ಕುಂಭರಾಶಿಯವರು ಸಾಧ್ಯವಾದರೆ ಸೌಗಂಧಿಕ ಪರಿಮಳವಾಗಿರ್ತಕ್ಕಂತಹ ಸಂಪಿಗೆ ಹೂ, ಸಂಪಿಗೆಯನ್ನ ನೀವು ನಿಮ್ಮ ಕರಹಸ್ತದಿಂದ ಗಣಪನಿಗೆ ಸಂಪಿಗೆ ಹೂವನ್ನು ಅರ್ಪಣೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳುವಂತಹ ಒಳ್ಳೆಯ ವರ್ಚಸ್ಸು ತೇಜಸ್ಸು ತಮ್ಮದಾಗುತ್ತೆ. ಇವತ್ತಿನ ವ್ಯಾಪಾರ ವ್ಯವಹಾರಗಳನ್ನು ಸಹಿತ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ, ಒಂದಿಷ್ಟು ಮುಖ ಸಪ್ಪು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ತಾವು ಏನ್ ಚಿಂತನೆ ಮಾಡ್ತಿರೋ, ಯಾವುದನ್ನು ಆಲೋಚನೆ ಮಾಡ್ತಿರೋ ಅವೆಲ್ಲವನ್ನು ಸಹಿತ ಸಿದ್ಧಿಪಡಿಸಿಕೊಳ್ಳುವಂತಹದ್ದು. ಹಾಗೆ ಇವತ್ತು ಗಕಾರ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಹಳದಿ ಕಲರ್ ಶಾಮಂತಿಗೆ ಹೂ ಇರಲಿ, ಹಳದಿ ಕಲರ್ ಗಂಧ ಇರಲಿ ಅಥವಾ ಹಳದಿ ಕಲರ್ ಇರ್ತಕ್ಕಂಥ ಯಾವುದಾದ್ರೂ ಪುಷ್ಪಗಳನ್ನ ಅದನ್ನು ನೀವು ನಿಮ್ಮ ಸ್ವಹಸ್ತದಿಂದ ಗಣಪನಿಗೆ ಅರ್ಪಣೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಕನಿಷ್ಠ ಪಕ್ಷ 11 ಅಥವಾ 21 ಗಣಪನ್ನಾದರೂ ದರ್ಶನ ಮಾಡಿಕೊಂಡು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ವಿಶ್ವಮಾತೆ ಗೋಮಾತೆಗೆ ಒಂದಿಷ್ಟು ಏನಾದ್ರು ಪದಾರ್ಥಗಳನ್ನಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಗಣಪನನ್ನ ಪೂಜಿಸುವುದಕ್ಕೆ ಆರಂಭ ಮಾಡಬೇಕು, ಆದರೆ ಅದಕ್ಕೂ ಮುನ್ನ ಗಣೇಶನನ್ನ ಪೂಜಿಸಬೇಕು ಅಂದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ನಾವು ಬಳಸೋದು ಗರಿಕೆಯ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ಗುರುಜಿಯವರಿಂದ ಈಗ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ, ಇವತ್ತು ಜೀವಾಮೃತ ಇರತಕ್ಕಂಥದ್ದು, ಜೀವಶಕ್ತಿ ಇರತಕ್ಕಂಥದ್ದು ಈ ಗರಿಕೆಯಲ್ಲಿ. ನೋಡಿ, ನಿಮಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ನರನಾಡಿಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ಈ ಸಾಮಾನ್ಯಕ್ಕೆ ಈ ಸ್ಟ್ರೋಕ್ ಹೊಡೆದಿದ್ದವರಿಗೆ ಅಥವಾ ಸ್ಟ್ರೋಕ್ ಹೊಡೆಯುವ ಆ ಮುನ್ಸೂಚನೆಗಳು, ಕೈ ಕಾಲಗಳಲ್ಲಿ ನಡಕ ಬರ್ತಕ್ಕಂಥದ್ದು, ವಿಪರೀತ ತಲೆನೋವು ಬರ್ತಕ್ಕಂಥದ್ದು, ಅಥವಾ ಆ ಯಾವುದೋ ಒಂದು ಆಲೋಚನೆ ಬಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಪರಿಹಾರನೇ ಇಲ್ವೇನೋ ಅನ್ನೋ ಥರ ಆಗುವಂಥದ್ದು, ಕಣ್ಗಳು ಉರಿ ಬರ್ತಕ್ಕಂಥದ್ದು, 10 ಹೆಜ್ಜೆ ನಡೆದ್ರೆ ನಡಿಲಿಕ್ಕೆ ಆಗದಿರೋ ಆಯಾಸ ಆಗ್ತಕ್ಕಂಥದ್ದು, ಎದುರುಸರು ಬಿಡ್ತಕ್ಕಂಥದ್ದು, ಮೆಟ್ಲತ್ತಕ್ಕೆ ಆಗದಿರತಕ್ಕಂಥದ್ದು, ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಚರ್ಮ ಅಲ್ಲಲ್ಲೇ ಬಿರುಕು ಬಿಡುವಂತಹದ್ದು, ಚರ್ಮ ಹೊಡೆಯುವಂತಹದ್ದು. ಚರ್ಮ ಹೊಡೆಯಕ್ಕೆ ಒಂದಿಷ್ಟು ಕಾಲ ಇದೆ, ಅದು ಪ್ರಕೃತಿದತ್ತವಾಗುವಂಥದ್ದು. ಆದರೆ ವರ್ಷದ 365 ದಿವಸ ಇಂತಹ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು, ಚರ್ಮದ ಕಾಂತಿ ಇಲ್ದಿರತಕ್ಕಂಥವ್ರು, ಎಷ್ಟೋ ಜನ ಹೆಣ್ಣುಮಕ್ಕಳು ಸಾಕಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ಅಂದ್ರೆ ಕಾಸ್ಮೆಟಿಕ್ಸ್ ಎಲ್ಲ ತರ್ತಿರ್ತಿರಲ್ಲ, ಅದನ್ನ ಹಾಕೊಳ್ಳೋದು, ಇದನ್ನ ಹಾಕೊಳ್ಳೋದು, ಏನೋ ಮುಖಕ್ಕೆ ಹಚ್ಕೊಳ್ಳೋದು, ಅವೆಲ್ಲ ನೀವು ಒಳ್ಳೆ ಗ್ಲೋ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಆಸೆ ಪಡ್ತಿರಲ್ಲ. ನಿಮ್ಮ ಚರ್ಮ ಬಹಳ ಒಂದು ಲವಲವಿಕೆಯಿಂದ ಇರಬೇಕಾದ್ರೆ, ಚರ್ಮದಲ್ಲಿ ಒಂದು ಹೊಳಪು ಬರಬೇಕಾದ್ರೆ ಮತ್ತು ದೇಹದ ಒಂದಷ್ಟು ದುರ್ಗಂಧ ದೂರ ಆಗಬೇಕಾದ್ರೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ದೇಹದ ದುರ್ಗಂಧ ಹೇಗೆ ಬರುತ್ತೆ ಅಂದ್ರೆ, ನಾವು ತಿನ್ನುವಂತ ಅನ್ನ ಆಹಾರ ಸರಿಯಾಗಿ ಪಚನ ಆಗದಿರ, ಅದು ಸರಿಯಾಗಿ ಮಲಮೂತ್ರಗಳ ವಿಸರ್ಜನೆ ಆಗದಿರ ಇದ್ದಾಗ ಇವೆಲ್ಲ ಸಮಸ್ಯೆ ಬರುತ್ತೆ. ನೋಡಿ, ಇಷ್ಟೆಲ್ಲಕ್ಕೂ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥದ್ದು ಈ ಗರಿಕೆ. ಆದರೆ ಈ ಗರಿಕೆನ ಹೇಗೆ ಉಪಯೋಗಿಸಬೇಕು? ಗರಿಕೆಯನ್ನು ಉಪಯೋಗಿಸುವಂಥದ್ದು ಪ್ರತಿದಿನ ಬೆಳಿಗ್ಗೆ ಎದ್ದು ಒಂದು 50 ml ಅಥವಾ 100 ml ಅಷ್ಟು ಅದನ್ನ ಒಂದಷ್ಟು ಗರಿಕೆಯನ್ನು ತಂದು, ಅಂದ್ರೆ ಚೆನ್ನಾಗಿರ್ತಕ್ಕಂಥ ಸಾನ್ನಿಧ್ಯ. ನೋಡಿ, ಗರಿಕೆಯನ್ನ ತರಬೇಕಾದ್ರೆ ಎಲ್ಲಿಂದ ತರಬೇಕು, ಅದನ್ನ ಹೇಗೆ ತರಬೇಕು ಅನ್ನೋದು ಬಹಳ ಮುಖ್ಯ. ಸುಮ್ಮನೆ ಎಲ್ಲೋ ಸಿಕ್ತು ರಸ್ತೆಯಲ್ಲಿ ಅಂತ ಗರಿಕೆ ತಗೊಂಬಂದ್ರೆ ಅಲ್ಲಿ ನಾಯಿಗಳು ಓಡಾಡತ್ತೆ, ನರಿಗಳು ಓಡಾಡತ್ತೆ, ಓಡಾಡೋದೆಲ್ಲ ನಾವು ಹೋಗ್ಕೊಳ್ಳಿ, ಇನ್ನೇನೋ ಆಗ್ಬಿಟ್ಟಿರತ್ತೆ, ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಕಣ್ಣನ್ನು ನೋಡಿರ್ತೀವಿ, ತರಲಿಕ್ಕಾಗೋದಿಲ್ಲ, ಅದನ್ನ ಔಷಧಿ ತರ ಉಪಯೋಗಿಸೋಕ್ಕಾಗೋದಿಲ್ಲ. ಅದಕ್ಕೆ ದೇವರಿಗೆ ಪೂಜೆಗಾಗ್ಲಿ, ಮನುಷ್ಯನ ಆಹಾರಕ್ಕೆ, ಅದು ಜೀವಕ್ಕೆ ಬೇಕಾಗಿರ್ತಕ್ಕಂಥದ್ದಾಗ್ಲಿ ಒಳ್ಳೆಯ ಸಾನ್ನಿಧ್ಯದಲ್ಲೇ ಹುಡುಕಿ ತರಬೇಕು. ಹಾಗೆ ಒಂದು ಹಿಡಿಯಷ್ಟು ಗರಿಕೆಯನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕಿ ಆ ರಸವನ್ನ ತೆಗಿರಿ.
ಯಾಕೆ ಇವತ್ತು ಹಬ್ಬದ ದಿವಸ ಈ ರಹಸ್ಯ ಹೇಳ್ತಿದ್ದೇನೆ ಅಂದ್ರೆ, ನೀವು ಪೂಜೆ ಆದ ನಂತರ ಗರಿಕೆಯನ್ನ ಆಚೆ ಕಡೆ ಹಾಕ್ತಿರಲ್ಲ, ಅದನ್ನು ನಿರ್ಮಾಲ್ಯ ಅಂತ ತೆಗೆದು ಆಚೆ ಹಾಕ್ತಿರಲ್ಲ, ಅದು ಭೂಮಿ ಮೇಲೆ ಬಿದ್ದರೆ ಪುನಃ ಜೀವ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಗರಿಕೆಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂಥದ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಗರಿಕೆ ಯಾವತ್ತಿಗೂ ಗರಿಕೆಗೆ ಕೊನೆಯೂ ಇಲ್ಲ, ಅದಕ್ಕೆ ಸಾವೂ ಇಲ್ಲ. ಗರಿಕೆ ಅಮೃತ ಸಮಾನ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಮೃತವನ್ನ ಹಂಚುವಾಗ ಒಂದೆರಡು ಹನಿ ನೆಲದ ಮೇಲೆ ಬಿದ್ದರೆ ಅಲ್ಲಿ ಹುಟ್ಟಿದಂಥದ್ದೇ ಈ ಗರಿಕೆ. ನೋಡಿ, ಆ ಗರಿಕೆಗೆ ಎಂಥ ಶಕ್ತಿ ಇದೆ. ಅಂತಹ ಗರಿಕೆಯ ರಸವನ್ನ ನೀವು ಆಹಾರ ರೂಪದಲ್ಲಿ ಬೆಳಿಗ್ಗೆ ಎದ್ದು ಬರಿ ಹೊಟ್ಟೆಗೆ 50 ಅಥವಾ 100 ml ಅಷ್ಟು ಬೆಳಿಗ್ಗೆ ಬರಿ ಹೊಟ್ಟೆಗೆ ಒಂಚೂರು ಜೇನುತುಪ್ಪ ಮಿಶ್ರಣ ಮಾಡಿಕೊಂಡು, ಜೇನುತುಪ್ಪ ಯಾಕೆ ಅಂದ್ರೆ ಅದು ಆ ಒಂದು ಟೇಸ್ಟ್ ಬರಲಿ, ಒಂದು ರುಚಿ ಇರಲಿ ಅಂತ. ಯಾಕೆಂದ್ರೆ ಗರಿಕೆನ ನಿಜಕ್ಕೂ ತಿಂದಾಗ ಅದು ಅಂತಹ ರುಚಿ ಬರ್ತಕ್ಕಂಥದ್ದಲ್ಲ, ಆದರೆ ಆರೋಗ್ಯಕ್ಕೆ ತುಂಬಾ ಹತ್ತಿರ ಇರ್ತಕ್ಕಂಥದ್ದು. ಇದೇ ಗರಿಕೆಗೆ ಒಂಥರ ಇದು ಬೆಲ್ಲದಲ್ಲೂ ಸಹಿತ ಒಂದು 2 ತರ ಹೇಳ್ತಾರಲ್ಲಮ್ಮ. ಬೆಲ್ಲ ಮೊದಲು ಆ ಪಾಕದ ಬೆಲ್ಲ ಬರುತ್ತಲ್ಲ, ಜೋನೆ ಬೆಲ್ಲ ಅಂತ ಆ ಜೋನೆ ಬೆಲ್ಲವನ್ನ ಒಂದಿಷ್ಟು ಜೋನೆ ಬೆಲ್ಲವನ್ನ ಒಂದ್ ಸ್ವಲ್ಪ ಹಾಕೊಂಡು ಅದ್ರ ರಸವನ್ನ ಮಿಶ್ರಣ ಮಾಡಿ ತೆಗೆದುಕೊಂಡಿದ್ದೆ ಆದ್ರೆ ಇದು ಖಂಡಿತ ಹೇಳ್ತೀನಿ ಆರೋಗ್ಯಕ್ಕೆ ಬಹಳ ಹತ್ತಿರ ಇರುತ್ತೆ. ನೀವು ತುಂಬಾ ಚೆನ್ನಾಗಿ ಕಾಣ್ತೀರಿ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇದನ್ನ ನೀವು ಮಾಡಿ ನೋಡಿ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತೀರಿ. ಯಾಕೆ ಅಂದ್ರೆ ನಮ್ಮ ರಕ್ತ ಹೇಗೋ ಅದರಲ್ಲಿರ್ತಕ್ಕಂಥ ಆ ಹಸಿರು ಬಣ್ಣದ ಅಂಶ ರಕ್ತಕ್ಕಿಂತ ಹೆಚ್ಚು. ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸು, ರಕ್ತದಲ್ಲಿರ್ತಕ್ಕಂಥ ಏನೆಲ್ಲ ಅಂಶಗಳಿದೆಯೋ ಅದೆಲ್ಲ ದೇಹಕ್ಕೆ ಏನೆಲ್ಲ ಬೇಕಾಗಿದೆಯೋ ಪೌಷ್ಟಿಕತೆ, ಅದನ್ನು ಮೀರಿರ್ತಕ್ಕಂತಹದ್ದು ಈ ಹಸಿರು ರಕ್ತ ಕಣ ಅಂತ ಹೇಳ್ಬೋದು. ಅಂತಹ ಒಂದು ವಿಶೇಷತೆ ಈ ಗರಿಕೆ ರಸದಲ್ಲಿದೆ. ಒಳ್ಳೆಯದಾಗಲಿ. ಈ ದಿನದ ಗಣಪತಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗಣಪನಿಗೆ ವಿಶೇಷ ಪೂಜನ ಸಲ್ಲಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರ್ಥದಲ್ಲಿ. ಹಾಗಾಗಿ ಈ ದಿನದ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಬೆಂಗಳೂರಿನ ಗಾಂಧಿ ಬಜಾರ್ನ ಶ್ರೀ ಶಿವಶಂಕರ ದೇವಾಲಯದ ವ್ಯವಸ್ಥಾಪಕರು ಮತ್ತು ಅರ್ಚಕರು ಆಗಿರುವಂತ ಶ್ರೀ ಹರೀಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಪನ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಬಹಳ ವಿಶೇಷವಾಗಿ ಗಣಪನ ಆರಾಧನೆಯನ್ನ ಈಗಾಗಲೇ ಮನೆಗಳಲ್ಲಿ ಗಣಪನಿಗೆ ಬೇಕಾಗಿರ್ತಕ್ಕಂಥ ಫಲಪುಷ್ಪಗಳನ್ನ, ಪತ್ರೆಗಳನ್ನ, ಗರಿಕೆಯನ್ನ ಹಾಗೂ ಬಿಳಿ ಎಕ್ಕದ ಹೂವಿನ ಮಾಲೆಯನ್ನ, ಸ್ವಾಮಿಗೆ ಬೇಕಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲವನ್ನೂ ಸಹಿತ ಸಿದ್ಧತೆ ಮಾಡಿಟ್ಕೊಂಡಿದ್ರು ನಮ್ಮೊಂದಿಗೆ ತಾವು ಸಹಿತ ಪೂಜಿಸಬಹುದು. ಸ್ವಾಮಿಗೆ ವಿಶೇಷವಾದಂತಹ ಗೆಜ್ಜೆ ವಸ್ತ್ರ, ನೂತನ ಯಜ್ಞೋಪೇತ ಧಾರಣೆ, ಹಾಗೆ ಸ್ವಾಮಿಯ ಅಲಂಕಾರಕ್ಕೆ ಬೇಕಾಗಿರುವಂತಹ ಫಲಪುಷ್ಪಗಳು ಎಲ್ಲವೂ ಸಹಿತ ಸಿದ್ಧತೆ ಇದೆ. ಹಾಗಾಗಿ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ಗಣಪನ ನೈವೇದ್ಯವನ್ನ, ಅಂದ್ರೆ ಪೂಜೆಯಲ್ಲಾದ ನಂತರ ಗಣಪತಿ ನೈವೇದ್ಯ ಆಗುತ್ತೆ. ನೈವೇದ್ಯ ಆದ ನಂತರ ಆ ಮೋದಕವನ್ನ, ಒಂದು ಮೋದಕ ಅಥವಾ ಕಡುಬು ನೀವೇನ್ ಮಾಡಿರ್ತೀರೋ ಅದನ್ನು ಮೊದಲು ಮೂಷಿಕ ವಾಹನನಿಗೆ ಕೊಡಬೇಕು ಎಂಬತಕ್ಕಂಥದ್ದು ಒಂದು ಪದ್ಧತಿ ಇದೆ. ಅದನ್ನ ಮಾಡಿ. ಹಾಗೆ ದೇವಾಲಯದಲ್ಲಿ ವಿಶೇಷವಾಗಿ ದರ್ಶನ, ಭಗವಂತನ ಕೃಪಾಶೀರ್ವಾದ ಅದು ನಿಮಗೆ ಸದಾ ಸಿಗಲಿ. ಒಳ್ಳೆಯದಾಗಲಿ. ಈಗ ಪೂಜೆ ಪ್ರಾರಂಭ ಮಾಡೋಣ. ಮೊದಲು ಗಣಪನ ಧ್ಯಾನ ಸಂಕಲ್ಪವನ್ನೇ ಮಾಡೋಣ. ಓಂ ಗಣಾನಾಂತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪುಷ್ಪವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಶ್ರೀರಸಾದರಂ ಮಹಾಗಣಾಧಿಪತಯೇ ನಮಃ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ವಿದ್ಯಪ್ರಾರ್ಧೆ ಶ್ವೇತವರಾಹಕಲ್ಪೇ ವೈವಸ್ವತಮನಂತರೇ ಕಲಿಯೋಗೇ ಪ್ರಭಾದೇ ಜಂಬೂದ್ವೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧ ಅವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಋತೋ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ವಾಸರಸ್ಥೋ ವಾಸರಃ ಭಾರ್ಗವವಾಸಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷೇಣ ವಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ಮಹಾಗಣಪತಿರ್ ದೇವತಾ ಉದ್ದಿಶ್ಯ ಗಣಪತಿ ಪೂಜಾಂ ಕರಿಷ್ಯೇ. ವರ್ಷೇ ವರ್ಷೇ ಕರ್ತವ್ಯ ಏತದ್ ವರ್ಷ ಪ್ರಯುಕ್ತ ವರ್ಷದಿನಾಂಕ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇ. ಓಂ ಮಹಾಗಣಾಧಿಪತಯೇ ನಮಃ. ಇತಿ ಕಳಶ ಪೂಜಾಂ ಕರಿಷ್ಯೇ. ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯಶ್ಚ ಹಸ್ತೇನಾಕ್ಷಾದ್ಯ ಕಳಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗುಣಾ ಸದಾಃ ಉಕ್ಷೋಸಾಗರಃ ಸರ್ವೇ ಸಪ್ತದ್ವೀಪಾವಸುಂದರಃ ಋಗ್ವೇದ ಯಜುರ್ವೇದ ಸಾಮವೇದೋ ಧರ್ಮಣಃ ಅಂಗೈ ಚ ಸವಿತಾ ಸರ್ವೇ ಕಲಶಾಂ ಸಮಾಶ್ರಿತಾ ಆಯಾಂ ದೇ ಪೂಜಾರ್ಕಂ ದ್ವಿಲಕ್ಷೇಕಾರಕ ಗಂಗೆ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವತ್ವಂ ಪ್ರೋಕ್ಷ ಆತ್ಮಾನಂಚ ಪ್ರೋಕ್ಷ ತದಾದೌ ನಿರ್ವಿಘ್ನರಾಶಿತ್ಯರ್ಥಂ ಆದೌ ಶ್ರೀ ಮಹಾಗಣಪತಿ ಪೂಜಾಂಚ ಕರಿಷ್ಯೇ.
ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀಮಹಾಗಣಾಧಿಪತಯೇ ನಮಃ. ಕಾಲೇ ನಾನಾವಿಧ ಪರಿಮಳಪತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಅತ ಧೂಪಃ. ಓಂ ವನಸ್ಪತಿರಸವೃಂದಗಂಧಾಢ್ಯಗಂಧ ಉತ್ತಮಃ. ಆಗ್ರೇ ಸರ್ವದೇವಾನಾಂ ಧೂಪೋऽಯಂ ಋಷಿಕ್ಷಿಣಃ. ಕಾಲೇ ಶ್ರೀಮಹಾಗಣಪತಯೇ ನಮಃ. ಕಾಲೇ ದಿವ್ಯಧೂಪಮಾಗ್ರಾಪಯಾಮಿ. ಏಕಾರ್ತಿದೀಪಂ ಸಾಧ್ಯಂತಿ ಭಕ್ತಿ ಸಂಯುಕ್ತಂ ವಂದಿನಾ ಜ್ಯೋತಿರಂ ಮಯಾ. ಗ್ರಹಾಣಮಂಗಲಂ ದೇವಂ ತ್ರೈಲೋಕ್ಯಂ ತ್ರಿಮಿರಾರಪ. ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ. ತ್ರಾಯಮಾನ್ನರ್ಕಾರ್ಗೋರಾಧಿಭ್ಯುಜ್ಜೋ ನಮೋಸ್ತುತೆ. ಏಕಾರ್ತಿದೀಪಂ ದರ್ಶಯಾಮಿ ಇತಿ ನೈವೇದ್ಯಂ. ಮೊದಲು ಗಣಪತಿ ಪೂಜೆಗೂ ಮುನ್ನ ಒಂದು ಗಣಪೂಜೆ. ಆ ಗಣಪತಿಗೆ ಆ ಗಣಕ್ಕೆ ಆ ಗಣವೃಕ್ಷಕ್ಕೆ ಅಂದರೆ ವಿಶೇಷವಾಗಿರತಕ್ಕಂಥ ಗಣನ ಆರಾಧನೆ ಮಾಡಲಿಕ್ಕೆ ಸ್ವಾಮಿಗೊಂದು ನೈವೇದ್ಯ. ಓಂ ಸವಿತಾ ದೇವತಾ ಗಾಯತ್ರಿ ಛಂದಃ ಓರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ನಿಶಸೇರ ಗಣಪತೆ ಗಣೇಶತ್ವಾಮಾಹುರ್ವ್ಯಪತಮಂ ಕವೀನಾಂ ನ ಋತೆ ಋತ್ಯತೆ ಕಿಂಚನಾರೇ ಮಹಾಮರ್ಕಂ ಭಗವಂಚಿತ್ತಮರ್ಚ. ಮಹಾಗಣಪತಿ ದೇವತಾಭ್ಯೋ ನಮಃ. ಮೊದಲು ಗಣ ಅನುಷ್ಠಾನ ಆಯಿತು. ಸ್ವಾಮಿಗೆ ಅಭಿಷೇಕಕ್ಕಾಗಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಅವನ್ನೆಲ್ಲ ಏನು ಸಿದ್ಧತೆ ಮಾಡ್ಕೊಂಡಿದ್ರು ಅದಾದರೂ ಸರಿಯೇ, ಅಥವಾ ಶುದ್ಧ ಜಲವಾದರೂ ಸರಿಯೇ, ಅಥವಾ ಗೋಕ್ಷೀರ ಆದರೂ ಸರಿಯೇ, ಏನಾದರೂ ಸ್ವಾಮಿಗೆ ಇಷ್ಟು ಅಭಿಷೇಕವನ್ನು ನಡೆಸೋಣ. ಅದಕ್ಕಾಗಿ ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮ ಪ್ರಮಧಪತಯೇ ನಮಸ್ತೆ ಸ್ತಲಂಬೋದರಾಯ ಏಕದಂತಾಯ ಸರ್ವನಾಶನೇ.
ಗಣಪನ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ, ಗಣಪನಿಗೆ ನಡೀತಿರ್ತಕ್ಕಂತಹ ಅಭಿಷೇಕ, ಸ್ವಾಮಿಗೆ ಅಲಂಕಾರ ನಡೀತಾ ಇದೆ. ಇದಾದ ನಂತರ ನಾಮಾರ್ಚನೆ, ಮಹಾಮಂಗಳಾರತಿ ಜೊತೆಗೆ ಸ್ವಾಮಿಗೆ ತಯಾರಾಗಿರ್ತಕ್ಕಂಥ ಮಹಾನೈವೇದ್ಯವನ್ನು ನಾವು ಮಾಡೋಣ. ಹಾಗೆ ಮಹಾಮಂಗಳಾರತಿ ನೈವೇದ್ಯ ಆದ ನಂತರ ಮೊದಲನೇ ನೈವೇದ್ಯ ಪ್ರಸಾದವನ್ನು ವರಮೂಷಿಕ ವಾಹನಕ್ಕೆ ಕೊಡೋಣ. ಒಳ್ಳೆಯದಾಗಲಿ. ಸ್ವಾಮಿಗೆ ನೋಡಿ, ಆ ಗಣಪತಿ ನೋಡಲಿಕ್ಕೆ ಆನಂದ. ಹರಿದ್ರಾ ಗಣಪತಿ ಸ್ವಾಮಿಗೆ, ಗಣಪತಿಗೆ ಹರಿದ್ರಾದಿಂದ ಅಭಿಷೇಕ ಮಾಡಿದಾಗ ಅದು ನೋಡ್ಲಿಕ್ಕೆ ಆನಂದ. ಆ ಹರಿದ್ರಾ ಗಣಪತಿ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಗಣಪತಿ, ಮಣ್ಣಿನ ಗಣಪತಿ, ಈ ಗಣಪನಿಗೂ ಸಹಿತ ವಿಶೇಷವಾಗಿ, ಅದರಲ್ಲೂ ಗಣಪನಿಗೆ ನೋಡಿ ಆಹಾರ ಹೊಂದಿರತಕ್ಕಂಥದ್ದು. ಇದು ಬಿಳಿ ಎಕ್ಕಲ್ಲ, ಇದು ನೀಲಿ ಎಕ್ಕದ ಹೂ. ನಾನು ಬೆಳಗ್ಗೆಯಿಂದ ಅಂದ್ಕೊಳ್ತಾ ಇದ್ದೆ ಬಂದಾಗಲಿಂದ, ಏನಿದು ಹೂ ಈ ಥರ ಇದೆಯಲ್ಲ, ಹೂವು ಅಥವಾ ಪ್ಲಾಸ್ಟಿಕ್ ಹೂವು ಅಂತ. ಅದು ಪ್ಲಾಸ್ಟಿಕ್ ಅಲ್ಲ, ಒರಿಜಿನಲ್ ಹೂವೇ ಆಗಿದೆ. ಅಂದರೆ ಏನೆಲ್ಲ ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿಸಿದ್ದಾನೋ, ಅವನ ಆಶೀರ್ವಾದದಲ್ಲಿ ನಡೆದಿದ್ದೆಯೋ ಅದೆಲ್ಲವೂ ಆತನಿಗೆ ಅರ್ಪಣೆ. ಆ ದೇರ ಹೂವು ಕುಡುಂಬ. ಮಹಾಗಣಪತಿ ದೇವತಾಭ್ಯೋ ನಮಃ. ತಾಂಗಪೂಜಾಂಚ ಕಲಿಷ್ಯೆ. ಓಂ ಗಣೇಶಾಯ ನಮಃ. ಗಣೇಶಾಯ ನಮಃ. ಪಾಲೋ ಪೂಜಯಾಮಿ. ಓಂ ವಿಘ್ನರಾಜಾಯ ನಮಃ. ಜಾನ್ನಿನೇ ಪೂಜಯಾಮಿ. ಹೇರಂಬಾಯ ನಮಃ. ಓರನ್ ಪೂಜಯಾಮಿ. ಆಕವಾನಾಯ ನಮಃ. ಕಡಿಂ ಪೂಜಯಾಮಿ. ಲಂಬೋದರಾಯ ನಮಃ. ಉದರಂ ಪೂಜಯಾಮಿ. ಗಣನಾಥಾಯ ನಮಃ. ಕಂಠಂ ಪೂಜಯಾಮಿ. ಸ್ಕಂದಾಗಜಾಯ ನಮಃ. ಸ್ಕಂದೋ ಪೂಜಯಾಮಿ. ವರ್ಷವಸ್ತಾಯ ನಮಃ. ಹಸ್ತಾನ್ ಪೂಜಯಾಮಿ. ಗಜವಕ್ತಾಯ ನಮಃ. ವಕ್ರಂ ಪೂಜಯಾಮಿ. ಶೂರ್ಪಕರ್ಣಾಯ ನಮಃ. ಕರ್ಣೋ ಪೂಜಯಾಮಿ. ಮಹೇಶ್ವರಾಯ ನಮಃ. ಲಾಡಂ ಪೂಜಯಾಮಿ. ಸರ್ವೇಶ್ವರಾಯ ನಮಃ. ಶಿರ ಪೂಜಯಾಮಿ. ವರ್ಷಿದ್ಯುನಾಗಸ್ವಾದೇವತಾಭ್ಯೋ ನಮಃ. ಸರ್ವಾಂಗಣ್ಯಾನಿ ಪೂಜಯಾಮಿ. ಅಥ ಪತ್ರ ಪೂಜಾಂಚ ಕರಿಷ್ಯೆ. ಓಂ ವಿನಾಯಕಾಯ ನಮಃ. ಸುಮುಖಾಯ ನಮಃ. ಕರ್ವೀರಪತ್ರಂ ಸಮರ್ಪಯಾಮಿ. ಏಕನಂದಾಯ ನಮಃ. ಜಾರೀಪತ್ರಂ ಸಮರ್ಪಯಾಮಿ. ಜಾರೀಪತ್ರಂ ಸಮರ್ಪಯಾಮಿ. ಗಣನಾಥಾಯ ನಮಃ. ಬಿಲ್ವಪತ್ರಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ. ದೂರಾಪತ್ರಂ ಸಮರ್ಪಯಾಮಿ. ಲಂಬೋದರಾಯ ನಮಃ. ವಿಭಕ್ತಂ ಸಮರ್ಪಯಾಮಿ. ವಜಕರ್ಣಿಕಾಯ ನಮಃ. ತುಳಸೀಪತ್ರಂ ಸಮರ್ಪಯಾಮಿ. ಗುಹಾಗ್ರಜಾಯ ನಮಃ. ವಕವಾರ್ಕಂ ಸಮರ್ಪಯಾಮಿ. ಏಕನಂದಾಯ ನಮಃ. ಬೃಹದೀಪತ್ರಂ ಸಮರ್ಪಯಾಮಿ. ವಿಭೋಕ್ತಾಯ ನಮಃ. ಶಮೀಪತ್ರಂ ಸಮರ್ಪಯಾಮಿ. ವರ್ಷಿದ್ಯುನಾಗಸ್ವಾಮಿ ದೇವತಾಭ್ಯೋ ನಮಃ. ಪತ್ರಪೂಜಾನ್ ಸಮರ್ಪಯಾಮಿ. ಅಷ್ಟೋತ್ತರ ಪೂಜಾನ್ ಕರಿಷ್ಯೆ. ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಾಕೃಜಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪೂತಾಯ ನಮಃ. ಓಂ ದಕ್ಷಾಯ ನಮಃ. ಓಂ ದ್ವಿಜಪ್ರಿಯಾಯ ನಮಃ. ವಾಣಿಗೃಭ್ಯಾಯ ನಮಃ. ಗೌರೇ ನಮಃ. ಯಶುಮುಖಾಯ ನಮಃ. ಜಿಮುಖಾಯ ನಮಃ. ಸುಪ್ರದೀಪಾಯ ನಮಃ. ಸುವರಾಜ್ಞಾಯ ನಮಃ. ಅಗ್ರಗಣ್ಯಾಯ ನಮಃ. ಗಣಪಾಯ ನಮಃ. ಗ್ರಾಮೀಣಾಯ ನಮಃ. ಸ್ಥಿರಾಯ ನಮಃ.
ಗಣಾಧಿಪತಿಯೇ ನಮಃ. ನೀಲಾಂಜನ ಮಹಾಶಕ್ತಿರ್ದೋತ್ರಂ ಮಧೋ ಪೂರ್ಣಂ ದದಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ